ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಿತೈಷಿ ಯಲ್ಲಪ್ಪ ಕೆಡಿ ಸರ್. ಇಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ವಿಶೇಷ ಟಾಪಿಕ್ಕನ್ನು ನಿಮ್ಮ ಮುಂದೆ ಚರ್ಚಿಸಲು ಬಂದಿದ್ದೇನೆ. ಸೊ ಇಲ್ಲಿ ಮುಖ್ಯವಾದ ಟಾಪಿಕ್, ಇದ್ರ ಮೇಲೆ ಗ್ಯಾರಂಟಿ ಕ್ವೆಶನ್ಸ್ ಬರ್ತದೆ. ಒಂದು ಯಾವ ಟಾಪಿಕ್ ಅಂದ್ರೆ, ಪರಿಸರ ದಿನಾಚರಣೆನ ಆಚರಣೆ ಮಾಡಿದ್ದಾರೆ ಜೂನ್ 5ರಂದು. ಅವತ್ತೇ ಕ್ಲಾಸ್ ಮಾಡಬೇಕಿತ್ತು, ಬೇರೆ ಬೇರೆ ಕಾರಣಗಳಿಂದ ಅವತ್ತು ಕ್ಲಾಸ್ ಮಾಡ್ಲಿಕ್ಕೆ ಆಗಲಿಲ್ಲ. ತಾಂತ್ರಿಕ ತೊಂದರೆಗಳು ಕೂಡ ಇದ್ದವು. ಹೀಗಾಗಿ ಅದೇ ಕ್ಲಾಸನ್ನು ಇವತ್ತು ಮಾಡ್ತಾ ಇದ್ದೀನಿ. ಸೊ ಇದ್ರ ಮೇಲೆ ಡೆಫಿನೆಟ್ಲಿ ಕ್ವಶನ್ಸ್ ಬರ್ತದ. ಪ್ಲೀಸ್ ದಯವಿಟ್ಟು ಇದ್ರ ಬಗ್ಗೆ, ಈ ಟಾಪಿಕ್ ಬಗ್ಗೆ ಫೋಕಸ್ ಮಾಡ್ರಿ ಅನ್ನುವಂಥದ್ದು. ಡೈರೆಕ್ಟ್ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನಮ್ಮ ವಿದ್ಯಾರ್ಜನ ವೇದಿಕೆಯಿಂದ ಡೈಲಿ 2ರಿಂದ 4 ಕ್ಲಾಸ್ಗಳನ್ನು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಸ್ಟಾರ್ಟಿಂಗ್ ಅಲ್ಲ, ಸೊ ಹೀಗಾಗಿ ಒಂದೊಂದು ಕ್ಲಾಸ್ ಹೋಗ್ತಾ ಇದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ದಿನಕ್ಕೆ 2ರಿಂದ 4 ಕ್ಲಾಸ್ಗಳನ್ನು ಮಾಡ್ತಾ ಬರ್ತೀನಿ. ದಯವಿಟ್ಟು ಯಾರು ಪೊಲೀಸ್ ಕಾನ್ಸ್ಟೇಬಲ್ಗೆ ಓದ್ತಾ ಇದ್ರಲ್ಲ, ಸೊ ಹಾಗಾಗಿ ಈ ಕ್ಲಾಸಿಗೆ ಸಂಬಂಧಪಟ್ಟಂತ ನೀವೇನ್ ಮಾಡ್ರಪ್ಪ ಅಂತಂದ್ರೆ, ವಿದ್ಯಾರ್ಜನ ವೇದಿಕೆಗೆ ಹೋಗಿ ನೀವು ಸಬ್ಸ್ಕ್ರೈಬ್ ಆದ್ರೆ ಏನಾಗಬಹುದಪ್ಪ ಅಂತಂದ್ರೆ, ನಿಮ್ಗೆ ಎಲ್ಲಾ ಕ್ಲಾಸ್ಗಳು ನಿಮ್ಗೆ ಲಿಂಕ್ ಬರ್ತದ ಅನ್ನುವಂಥದ್ದು. ದಯವಿಟ್ಟು ಆ ಪ್ರಯತ್ನವನ್ನ ಮಾಡ್ರಿ. ಪ್ರತಿಯೊಬ್ಬರಿಗೂ ನಾನು ಕಳಿಸ್ಲಿಕ್ಕೆ ಆಗಲ್ಲ, ಪ್ರತಿಯೊಂದು ವಿದ್ಯಾರ್ಥಿಗಳು ಕಳಿಸ್ಲಿಕ್ಕೆ ಆಗಲ್ಲ. ನೀವು ಅಲ್ಲಿ ವಿದ್ಯಾರ್ಜನ ವೇದಿಕೆ ಅಂತ ಒಂದು ನಂದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಹೋಗಿ ನೀವು ಸಬ್ಸ್ಕ್ರೈಬ್ ಆದ್ರೆ ತಾನೇ ಲಿಂಕ್, ಡೈಲಿ ಮಾಡ್ತಾ ಇರುವಂತ ಕ್ಲಾಸ್ ತಾನೇ ಲಿಂಕ್ ಬರ್ತದ. ದಯವಿಟ್ಟು ಆ ಪ್ರಯತ್ನ ಮಾಡಿ. ನೇರವಾಗಿ ವಿಷಯಕ್ಕೆ ಹೋಗ್ಬಿಡ್ತೀನಿ. ಫಸ್ಟ್ ನೋಡಿ, ಜೂನ್ 5ರಂದು ಏನು ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡ್ತೀವಿ ನಾವು. ಯಾಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಎನ್ವೈರನ್ಮೆಂಟ್ಗೆ ರಿಲೇಟೆಡ್. ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಜಗತ್ತಿನಲ್ಲಿ ಯೂನಿವರ್ಸಲ್ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಗ್ಲೋಬಲ್ ವಾರ್ಮಿಂಗ್ ಆಗಿರ್ಬೋದು, ಗ್ರೀನ್ ಹೌಸ್ ಗ್ಯಾಸಸ್ ಆಗಿರ್ಬೋದು, ಎನ್ವೈರನ್ಮೆಂಟ್ ಪೊಲ್ಯೂಷನ್ ಆಗಿರ್ಬೋದು, ಡಿಸಾಸ್ಟರ್ಸ್ ಆಗಿರ್ಬೋದು, ವಿಪತ್ತುಗಳಾಗಿರ್ಬೋದು, ಇವೆಲ್ಲ ಅತಿ ಹೆಚ್ಚು ಆಗ್ತಾ ಇದಾವೆ ಭೂಮಿ ಮೇಲೆ. ಅವ್ನು ಕಂಟ್ರೋಲ್ ಮಾಡ್ಬೇಕಿತ್ತಪ್ಪ ಅಂದ್ರೆ ನಾವು ಪರಿಸರದ ಬಗ್ಗೆ ಅರಿವು ಇರಬೇಕು, ಪರಿಸರದ ಬಗ್ಗೆ ಸಾಕ್ಷರತೆ ಇರಬೇಕು. ಅದಕ್ಕೋಸ್ಕರ ಪರಿಸರದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ, ವಿಶ್ವ ಪರಿಸರ ದಿನಾಚರಣೆ ಅಂತಂದು ಆಚರಣೆ ಮಾಡ್ತಾ ಇದಾರೆ. ಯಾವಾಗಪ್ಪ ಅಂದ್ರೆ ಪ್ರತಿ ವರ್ಷ ಜೂನ್ 5ರಂದನೇ ಆಚರಣೆ ಮಾಡ್ತಾರೆ. ಈ ವರ್ಷ ಕೂಡ ಆಚರಣೆ ಮಾಡಿದಾರ. ಹಾಗಾಗಿ ಈ ಕಾರ್ಯಕ್ರಮವನ್ನ ಇಡೀ ಪ್ರಪಂಚದಲ್ಲಿ ಆಯೋಜನೆ ಮಾಡೋದು ಯಾವ್ದಪ್ಪ ಅಂತಂದಾಗ ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮ, ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಅಂತ ಬರುತ್ತೆ ಅನ್ನುವಂಥದ್ದು. ಹಾಗಾಗಿ ಇದರ ಥೇಮ್ ಅನ್ನೋದು ಡೈರೆಕ್ಟ್ ಆಗಿ ನೋಡಬಹುದು. ಥೇಮ್ ಅನ್ನ ಕೇಳ್ತಿರ್ತಾನ, ಧ್ಯೇಯ ವಾಕ್ಯವನ್ನ ಕೇಳ್ತಿರ್ತಾನ. ಸೊ ಅದ್ರ ಬಗ್ಗೆ ಫೋಕಸ್ ಇರಲಿ. ನಿಸರ್ಗದಿಂದ ಪ್ರೇರಿತ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ, ಅಥವಾ ಸರಳವಾಗಿ ಹವಾಮಾನ ಕ್ರಿಯೆ ಅನ್ನುವಂಥದ್ದು ಥೇಮ್. ಅಂದ್ರೆ ಇಂಗ್ಲಿಷ್ ನಲ್ಲಿದೆ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್ ಅನ್ನುವಂಥದ್ದು ಕಂಟೆಂಟ್ ಐತಿ. ಸೊ ಇದು ಗ್ಯಾರಂಟಿ ಎಕ್ಸಾಮ್ ಬರುತ್ತೆ ಪಾಯಿಂಟ್ಸ್. ಈ ಥೇಮ್ ಅನ್ನ ನೀವು ತಿಳ್ಕೊಳ್ರಿ. ನಂತರ ಇದು ಆತಿಥ್ಯ ದೇಶ, ಈ ಕಾರ್ಯಕ್ರಮದ ಆತಿಥ್ಯ ದೇಶ ಯಾವ್ದಪ್ಪ ಅಂತಂದ್ರೆ ಅಜರ್ಬೈಜಾನ್ ಅನ್ನುವಂಥದ್ದು, ಬಾಕುನಲ್ಲಿ ನಡೆದಿರುವಂತದ್ದು ಕಾರ್ಯಕ್ರಮ. ಸೊ ಇದು ಕೂಡ ಈ ಪ್ಲೇಸ್ ನಿಮ್ಗೆ ಗೊತ್ತಿರಲಿ. ಜೊತೆಗೆ ಇಲ್ಲಿ ಏನ್ ಚರ್ಚೆ ಮಾಡ್ತಾರೆ ಅಂದ್ರೆ, ಹವಾಮಾನದ ಬದಲಾವಣೆ ಬಗ್ಗೆ, ಜೀವ ವೈವಿಧ್ಯದ ನಷ್ಟ ಮತ್ತು ಮಾಲಿನ್ಯದ ತಡೆಗಟ್ಟುವುದು ಹೇಗೆ, ಗ್ಲೋಬಲ್ ವಾರ್ಮಿಂಗ್ ತಡೆಗಟ್ಟುವುದು ಹೇಗೆ, ಎಲ್ಲಾ ಪರಿಸರಾತ್ಮಕ ಸಮಸ್ಯೆಗಳನ್ನು ಕುರಿತು ಅಲ್ಲಿ ಡಿಸ್ಕಷನ್ ಮಾಡ್ತಾರೆ. ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದು ಕೂಡ ಡಿಸ್ಕಷನ್ ಮಾಡ್ತಾ ಬರ್ತಾರ ಅನ್ನುವಂಥದ್ದು. ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಈ ಧ್ಯೇಯ ವಾಕ್ಯ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಈ ಧ್ಯೇಯ ವಾಕ್ಯವನ್ನ ನೀವು ಫೋಕಸ್ ಮಾಡ್ರಿ, ನೆನ್ಪಿಟ್ಕೊಡ್ರಿ ಅನ್ನುವಂಥದ್ದು. ಹಾಗಾದ್ರೆ ಈ ಒಂದು ಪರಿಸರ ದಿನಾಚರಣೆಯಿಂದ ಯಾವಾಗಿನಿಂದ ಆಚರಣೆ ಮಾಡ್ತಾ ಬಂದಾರಂದ್ರ, ಇದನ್ನು ವಿಶ್ವಸಂಸ್ಥೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಯಾವಾಗಪ್ಪ ಅಂದ್ರೆ 1972ರಲ್ಲಿ ಅಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟ ಸಮ್ಮೇಳನ ನಡೀತದ. ಅದನ್ನು ಸ್ಟಾಕ್ಹೋಮ್ ಸಮ್ಮೇಳನ ಅಂತ ಕರೀತಾರ. ಹಾಗಾಗಿ 1972ರಲ್ಲಿ ಸಮ್ಮೇಳನ ನಡೀತದ. ಅಲ್ಲಿ ಸಾಮಾನ್ಯ ಸಭೆಯಲ್ಲಿ ಏನ್ ಮಾಡ್ತಾರ, ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನ ಆಚರಣೆ ಮಾಡ್ಬೇಕಂತಂದು ಏನ್ ಮಾಡ್ತಾರಪ್ಪ, ಕ್ರಮವನ್ನ ಕೈಗೊಳ್ತಾರ, ಒಪ್ಪಂದವನ್ನ ಮಾಡ್ಕೊಳ್ತಾರ, ಚರ್ಚೆ ಮಾಡ್ತಾರ. ಆ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾರ ಅಂದ್ರ, ಪ್ರಪ್ರಥಮವಾಗಿ ಫಸ್ಟ್ ಜೂನ್ 5ರಂದು ಯಾವಾಗ ಪ್ರಥಮವಾಗಿ ಪರಿಸರ ದಿನಾಚರಣೆ ಆಚರಣೆ ಮಾಡಿದ್ರ ಅಂದ್ರ 1973ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ, ಫಸ್ಟ್ ಇಡೀ ವರ್ಲ್ಡ್ ಅಲ್ಲಿ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾರೆ ವಿಶ್ವಸಂಸ್ಥೆ ಅನ್ನುವಂಥದ್ದು. ಹಾಗಾಗಿ ಆವಾಗ ಇದ್ದಿರುವಂತ ಥೇಮ್ ಏನಪ್ಪಾ ಅಂದ್ರ, ಇರುವುದು ಒಂದೇ ಭೂಮಿ, ಓನ್ಲಿ ಒನ್ ಅರ್ತ್. ಇರುವುದು ಒಂದೇ ಭೂಮಿ. ಅವಾಗ ಏನ್ ಥೇಮ್ ಇಟ್ಕೊಂಡಿದ್ರಪ್ಪ ಅಂತಂದ್ರ, ಅವಾಗ ಏನ್ ಥೇಮ್ ಇತ್ತಪ್ಪ ಅಂದ್ರ, ಓನ್ಲಿ ಒನ್ ಅರ್ತ್, ಓನ್ಲಿ ಒನ್ ಅರ್ತ್, ಇರುವುದೊಂದೇ ಭೂಮಿ ಅನ್ನುವಂಥ ಥೇಮ್ ಅವಾಗ.
ಬಟ್ ಅವಾಗ ಕೇಳ್ತಾರಿಲ್ಲ ಗೊತ್ತಿಲ್ಲ, ಬಟ್ ಇವಾಗಿನ ನಂತರ ಗ್ಯಾರಂಟಿ ಕೇಳ್ತಾನೆ. ಯಾಕಂದ್ರೆ ಎಕ್ಸಾಮ್ ಬರೀ ಜಸ್ಟ್ ಇನ್ನ 54 ದಿನ ಉಳಿದಿದೆ. ಹಾಗಾಗಿ ಎಕ್ಸಾಮ್ ಬೇಗ ನಡೆದಿರೋದ್ರಿಂದ ಈ ಥೇಮನ್ನ ಕೇಳ್ತಾನೆ, ನೆನ್ಪಿರ್ಲಿ. ಜೊತೆಗೇನೆ ಭೂಮಿ ಬಗ್ಗೆ ಕೂಡ ಗೊತ್ತಿರ್ಬೇಕು. ಈ ಅನ್ನ ಈ 8 ಗ್ರಹಗಳಲ್ಲಿ ಇದನ್ನ ಏನಂತ ಕರೀತಾರಪ್ಪ ಅಂದ್ರ ಲಿವಿಂಗ್ ಪ್ಲಾನೆಟ್ ಅಂತ ಕರೀತಾರೆ. ಲಿವಿಂಗ್ ಪ್ಲಾನೆಟ್, ಜೈವಿಕ ಗ್ರಹ ಅಂತ ಕರೀತಾರ. ಭೂಮಿಯನ್ನು ಏನಂತ ಕರೀತಾರ? ಜೈವಿಕ ಗ್ರಹ. ಇದನ್ನ ಯಾಕೆ ಹಿಂಗ್ ಕರೀತಾರಪ್ಪ ಅಂದ್ರೆ 8 ಗ್ರಹಗಳಲ್ಲಿ ಜೀವಿಗಳು ವಾಸ ಮಾಡ್ತಾ ಇರುವಂತ ಏಕೈಕ ಗ್ರಹ ಅಂದ್ರೆ ಅದು ಭೂಮಿ. ಅದಕ್ಕೋಸ್ಕರ ಅದನ್ನ ಲಿವಿಂಗ್ ಪ್ಲಾನೆಟ್ ಅಂತ ಕರೀತಾರ. ಜೊತೆಗೆ ಇದನ್ನ ಅನ್ನ ಏನಂತ ಕರೀತಾರಪ್ಪ ಅಂದ್ರೆ ಗ್ರೀನ್ ಪ್ಲಾನೆಟ್ ಅಂತಾನು ಕೂಡ ಕರೀತಾರೆ. ಗ್ರೀನ್ ಪ್ಲಾನೆಟ್ ಅಂದ್ರೆ ಹಸಿರು ಗ್ರಹ ಅಂತ ಕರೀತಾರೆ. ಹಸಿರು ಗ್ರಹ. ಇದನ್ನ ಯಾಕೆ ಹಸಿರು ಗ್ರಹ ಅಂತ ಕರೀತಾರಪ್ಪ ಅಂತಂದ್ರ ಇಲ್ಲಿ ಸಸ್ಯ ಸಂಪತ್ತಿದೆ, ಫಾರೆಸ್ಟ್ ಇದೆ, ಪರಿಸರ ಇದೆ, ನಿಸರ್ಗ ಇದೆ, ಕಾರ್ಬನ್ ಅನ್ನು ಹೀರಿಕೊಳ್ಳುವ ಶಕ್ತಿ ಇದೆ, ಆಮೇಲೆ ಆಕ್ಸಿಜನ್ ಪ್ರೊಡಕ್ಷನ್ ಮಾಡುವಂತ ಮತ್ತು ಆಹಾರ ಉತ್ಪಾದನೆ ಮಾಡುವಂತ ಒಂದು ಸಸ್ಯ ಸಂಪತ್ತು ಇಲ್ಲಿದೆ. ಈ ಸಸ್ಯ ಸಂಪತ್ತು ಇರುವುದರಿಂದನೇ ಆಕ್ಸಿಜನ್ ಪ್ರೊಡಕ್ಷನ್ ಆಗತ್ತಾ, ಫುಡ್ ಪ್ರೊಡಕ್ಷನ್ ಆಗತ್ತಾ. ಆ ಹಿನ್ನೆಲೆಯಲ್ಲಿ ಜೀವಿಗಳಿಗೆ ಉಸಿರಾಟ ಮಾಡ್ಲಿಕ್ಕೆ ಆಕ್ಸಿಜನ್ ಬೇಕಾಗತ್ತಾ. ಹಾಗಾಗಿ ಜೀವಿಗಳಿಗೆ ವಾಸ ಮಾಡುವ ಯೋಗ್ಯವಾದ ಗ್ರಹ ಆಗಿದೆ. ಹಾಗಾಗಿ ಅದನ್ನ ಜೈವಿಕ ಗ್ರಹ. ಈ ಗ್ರೀನ್ ಇರುವುದರಿಂದನೇ ಅದನ್ನ ಜೈವಿಕ ಗ್ರಹ ಅಂತ ಕರೆದ್ರು. ನೆಕ್ಸ್ಟ್ ಇನ್ನೊಂದು ಹೆಸರಿಂದ ಕರೀತಾರ ಅನ್ನ ಬ್ಲೂ ಪ್ಲಾನೆಟ್ ಅಂತ ಕರೀತಾರ. ಬ್ಲೂ ಪ್ಲಾನೆಟ್, ನೀಲಿ ಗ್ರಹ ಅಂತ ಕರೀತಾರ. ನೀಲಿ ಗ್ರಹ ಅಂತಾನು ಕೂಡ ಕರೀತಾರೆ. ನೆನಪಲ್ಲಿ. ಯಾಕಂದ್ರೆ 71% ಜಲಭಾಗ ಇದೆ, 29% ಏನಿದೆ ಭೂಭಾಗ ಇದೆ. ಹಾಗಾಗಿ ಈ 71% ಜಲಭಾಗ ಈ ಸೂರ್ಯನ ವಿಕಿರಣದಿಂದ, ಈ ಬೆಳಕಿನ ಪರಿಣಾಮದಿಂದ ಹೆಂಗ್ ಕಾಣತಪ್ಪ ಅಂದ್ರ ರಾಮನ್ ಎಫೆಕ್ಟ್ಸ್ ಅಂತಂದು ಓದ್ತೀರಿ ನೀವು ಸೈನ್ಸ್ ಅಲ್ಲಿ. ಅದು ನೀಲಿಯಾಗಿ ಕಾಣ್ತದ. ಹಾಗಾಗಿ ಅದನ್ನ ಬ್ಲೂ ಪ್ಲಾನೆಟ್ ಅಂತ ಕರೀತಾರ. ಟೆರೆಸ್ಟ್ರಿಯಲ್ ಪ್ಲಾನೆಟ್ ಅಂತಾನು ಕೂಡ ಕರೀತಾರ. ಅಲ್ಲಿ ಮಣ್ಣು ಶಿಲೆ ಇರುವುದರಿಂದ ಅದನ್ನ ಟೆರೆಸ್ಟ್ರಿಯಲ್ ಪ್ಲಾನೆಟ್, ಗ್ರೀನ್ ಪ್ಲಾನೆಟ್, ಲಿವಿಂಗ್ ಪ್ಲಾನೆಟ್, ಬ್ಲೂ ಪ್ಲಾನೆಟ್ ಇವೆಲ್ಲ ಹೆಸರದಾವ ಭೂಮಿಗೆ. ಮತ್ತ ಕನ್ನಡದಲ್ಲಿ ವಸುಂಧರೆ ಅಂತ ಕರೀತಾರೆ. ಮತ್ತ ಗಾಂಧೀಜಿಯವರು ಭೂಮಿಗೆ ಸಂಬಂಧಪಟ್ಟಂತೆ, ಪರಿಸರಕ್ಕೆ ಸಂಬಂಧಪಟ್ಟಂತೆ ಒಂದು ಎಮೋಷನಲ್ ಕಂಟೆಂಟ್, ಎಚ್ಚರಿಕೆಯ ಒಂದು ಮಾತು ಹೇಳ್ತಾರೆ. ಏನಪ್ಪಾ ಅಂದ್ರ ವಸುಂಧರೆ ಅಥವಾ ಭೂಮಿ ಮಾನವನ ಆಸೆಗಳನ್ನು ಈಡೇರಿಸುತ್ತಾಳ ಹೊರತು ದುರಾಶೆಗಳನ್ನಲ್ಲ ಅಂತ ಹೇಳ್ತಾರೆ. ಇದು ಕೂಡ ಕೇಳಿದಾರೆ ಕ್ವಶನ್ಸ್. ಏನು ಮಹಾತ್ಮ ಗಾಂಧೀಜಿಯವರ ಥೇಮನ್ನು ಕೂಡ ಕೇಳಿದ್ದಾರೆ. ಇದು ಗೌರ್ಮೆಂಟ್ ಪುಸ್ತಕದಲ್ಲಿ ಇದೆ, ಇದು ಕೊಟೇಶನ್ಸ್. ಜೊತೆಗೆ ಇನ್ನೊಬ್ರು ಹೇಳ್ತಾರ, ಪೂರ್ಣಚಂದ್ರ ತೇಜಸ್ವಿ ಎಷ್ಟು ವಂಡರ್ಫುಲ್ ಆಗಿ ಹೇಳ್ತಾರಪ್ಪ ಅಂತಂದ್ರ ಪ್ರಕೃತಿ ಮಾನವನಿಗೆ ಅನಿವಾರ್ಯ, ಮಾನವ ಪ್ರಕೃತಿಗೆ ಅನಿವಾರ್ಯವಲ್ಲ. ನೆನ್ಪಿಟ್ಕೊಳ್ರಿ, ಪ್ರಕೃತಿ ಇದೆ ಅಂದ್ರೆ ನಾವು ಬದುಕ್ತಾ ಇದೀವಿ. ಯಾಕಂದ್ರ ಅದು ನಮಗೆ ಉಸಿರು ಕೊಡ್ತದ. ಉಸಿರು ಯಾಕೆ ಕೊಡ್ತದ? ಹಸಿರು ಐತಿ. ಹಸಿರಲ್ಲಿ ಆಕ್ಸಿಜನ್ ಪ್ರೊಡಕ್ಷನ್ ಆಗ್ತದ ಮತ್ತು ಫುಡ್ ಪ್ರೊಡಕ್ಷನ್ ಆಗ್ತದ. ಹಾಗಾಗಿ ನಿಜವಾಗಿ ದೇವರಂತಂದ ನಾವು ಯಾವುದನ್ನ ಪೂಜೆ ಪೂಜಿಸ್ಬೇಕಂದ್ರ ಪರಿಸರವನ್ನ, ನಿಸರ್ಗವನ್ನ, ಪ್ರಕೃತಿಯನ್ನ, ಅರಣ್ಯವನ್ನ, ಮರಗಿಡಗಳನ್ನ ಇವೆಲ್ಲವನ್ನ ಪೂಜಿಸ್ಬೇಕು ನಾವು. ಅದಕ್ಕೋಸ್ಕರನೇ ವೇದಗಳ ಸಾಹಿತ್ಯದಲ್ಲಿ, ವೇದಗಳ ಕಾಲದಲ್ಲಿ ಅಥರ್ವಣ ವೇದದಲ್ಲಿ ಮೆನ್ಷನ್ ಇದೆ. ಅಥರ್ವಣ ವೇದದಲ್ಲಿ ಏನ್ ಮೆನ್ಷನ್ ಇದೆಯಪ್ಪ ಅಂತಂದ್ರ ಅರಣ್ಯಗಳನ್ನ ದೇವರೆಂದು ಪೂಜಿಸುತ್ತಿದ್ದರು ಎಂಬ ಉಲ್ಲೇಖ ಇದೆ ಅಥರ್ವಣ ವೇದದಲ್ಲಿ. ಇದು ಕೂಡ ಕೇಳ್ತಾನ ಕ್ವಶನ್ಸ್. ಅರಣ್ಯಗಳನ್ನ ದೇವರೆಂದು ಪೂಜಿಸುತ್ತಿರುವ ಪರಿಕಲ್ಪನೆ ಯಾವ ವೇದದಲ್ಲಿದೆ ಕೇಳಿದಾಗ ಅಥರ್ವಣ ವೇದದಲ್ಲಿದೆ. ನೆನಪಿರ್ಲಿ. ಹಾಗಾಗಿ ಅರಣ್ಯ ಮೋಸ್ಟ್ ಇಂಪಾರ್ಟೆಂಟ್ ಈಗ ಪ್ರೆಸೆಂಟ್. ಹಾಗಾಗಿ ನೇಚರ್ ಈಸ್ ಫ್ಯೂಚರ್ ಅಂತ ಕರೀತಾರೆ. ಹಾಗಾಗಿ ಸೇವ್ ದ ನೇಚರ್, ಸೇವ್ ದ ಫ್ಯೂಚರ್ಸ್. ಬರೀ ಆಚರಣೆ ಮಾಡೋದಲ್ಲ. ಈಗ ಎಕ್ಸಾಮ್ ಸಂಬಂಧ ಇದು ಪಾಯಿಂಟ್ಸ್ ಬೇಕಂತಂದು ನಾನು ಹೇಳ್ತಾ ಇರೋದು. ನಾವು ಪರಿಸರ ಆಚರಣೆ ಮಾಡಬಾರ್ದು. ಆಚರಣೆ ಸಾಕು, ರಕ್ಷಣೆ ಬೇಕು. ಕಡಿಯುವುದು ಸಾಕು, ನೆಡುವುದು ಬೇಕು. ಹೊಲಸು ಸಾಕು, ಆಯುವುದು ಬೇಕು. ಸ್ವಾರ್ಥ ಸಾಕು, ನಿಸ್ವಾರ್ಥ ಬೇಕು. ಐಷಾರಾಮಿ ಸಾಕು, ಸರಳತೆ ಬೇಕು. ಇವು ಆದಾಗ ಮಾತ್ರ ಸುಸ್ಥಿರ ಭೂಮಿ, ಸುಸ್ಥಿರ ಜೀವನ ಸಾಧ್ಯವಾಗ್ತೈತಿ. ಇಲ್ಲಾಂದ್ರೆ ನಾಶ ಆಗ್ತೈತಿ. ಅದಕ್ಕೋಸ್ಕರ ಇವುಗಳನ್ನ ಫಾಲೋ ಮಾಡ್ಬೇಕು ನಾವು. ಆಚರಣೆ ಮಾಡೋ ಬದಲಾಗಿ ಇಂಥ ಕಂಟೆಂಟ್ ಅನ್ನ ನಾವು ಫಾಲೋ ಮಾಡ್ತಾ ಬಂದಾಗ ಈ ಗ್ರೀನ್ ಪ್ಲಾನೆಟ್ ಇದ್ದಿದ್ದು ಎವರ್ ಗ್ರೀನ್ ಪ್ಲಾನೆಟ್ ಆಗಿ ಕನ್ವರ್ಟ್ ಆಗ್ತೈತಿ. ಹಸಿರು ಗ್ರಹ ಇದ್ದಿದ್ದು ನಿತ್ಯ ಹಸಿರು ಗ್ರಹ ಆಗ್ತೈತಿ.
ನಿತ್ಯ ಹಸಿರು ಗ್ರಹ ಆಯ್ತಂದ್ರ ನಿತ್ಯ ಜೈವಿಕ ಗ್ರಹವಾಗ್ತದ. ಅರ್ಥ ಮಾಡ್ಕೊಳ್ರಿ. ಎವರ್ ಲಿವಿಂಗ್ ಪ್ಲಾನೆಟ್, ಎವರ್ ಲಿವಿಂಗ್ ಪ್ಲಾನೆಟ್, ಎವರ್ ಗ್ರೀನ್ ಪ್ಲಾನೆಟ್ ಅಂದಾಗ ಎವರ್ ಲಿವಿಂಗ್ ಪ್ಲಾನೆಟ್ ಆಗ್ತದೆ. ಸೊ ಹಾಗಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ರಿ. ಎಸ್, ನೆಕ್ಸ್ಟ್ ಸ್ಲೈಡ್ ನೋಡೋಣ. ನೀವು ಎಕ್ಸಾಮ್ ಪಾಯಿಂಟ್ಸ್ ಏನ್ ನೆನ್ಪಿಟ್ಕೋಬೇಕು, ಈ ಭೂಮಿಯ ಹೆಸರುಗಳನ್ನ ನೆನ್ಪಿಟ್ಕೋಬೇಕು. ಜೊತೆಗೇನೆ ಈ ವಿಶ್ವ ಪರಿಸರ ದಿನಾಚರಣೆ ಸ್ಟಾರ್ಟಿಂಗ್ ಇಂದ ಯಾವಾಗ ಆಚರಣೆ ಮಾಡ್ತಾ ಬಂದ್ರು ಅದು ಕೂಡ ನೆನಪಿರ್ಲಿ. ಈ ವರ್ಷದ ಥೀಮ್ ಕೂಡ ನೆನಪಿರ್ಲಿ. ನೋಡ್ರಿ, ನಿಸರ್ಗದಿಂದ ಪ್ರೇರಿತ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಏನೋ ಸರಳವಾಗಿ ಮತ್ತು ಹವಾಮಾನ ಕ್ರಿಯೆ ಅನ್ನೋದು ಕಂಟೆಂಟ್. ನೋಡ್ಲಿ, ಸಿಂಪ್ಲಿಫಿಕೇಶನ್ ಇಲ್ಲಿದೆ ನೋಡ್ರಿ. ಕ್ಲೈಮೇಟ್ ಕಂಟೆಂಟ್, ಫ್ಯೂಚರ್, ಅದಕ್ಕೆ ನೇಚರ್ ಈಸ್ ಫ್ಯೂಚರ್ ಅಂತ ಅಂದಿದ್ದು ಅನ್ನುವಂಥದ್ದು. ನಿಸರ್ಗ ಪ್ರೇರಿತ ಅನ್ನುವಂಥದ್ದು, ನಾವು ನಿಸರ್ಗ ಹೆಂಗ್ ಬದುಕ್ತದ ಆ ರೀತಿಯಾಗಿ ನಾವು ಬದುಕುವಂತ ಶೈಲಿಯನ್ನು ರೂಪಿಸ್ಕೋಬೇಕು. ಸ್ವಾವಲಂಬಿ ಬದುಕದು, ಇನ್ನೊಬ್ಬರಿಗೆ ಸಹಾಯ ಮಾಡ್ತದ. ನಾವೇನ್ ಮಾಡ್ತಾ ಇದೀವಿ, ಸ್ವಾರ್ಥ ಜೀವನವನ್ನು ನಡೆಸ್ತಾ ಇದೀವಿ. ಅದಕ್ಕೋಸ್ಕರನ ಇನ್ನೊಂದು ಮಾತು ಹೇಳ್ತಾರ ಪೂರ್ಣಚಂದ್ರ ತೇಜಸ್ವಿ ಅವರು, ಎಷ್ಟು ವಂಡರ್ಫುಲ್ ಆಗಿ ಹೇಳ್ತಾರಪ್ಪ ಅಂತಂತಂದ್ರೆ, ಮಾನವ ವಿನಾಶದ ಹಾದಿಯಲ್ಲಿ ವಿಕಾಸ ಮಾಡಲಿಕ್ಕೆ ಹೊರಟಿದ್ದಾನೆ, ಆ ಹಾದಿಯಲ್ಲಿ ತನ್ನ ಅಳಿವಿದೆ ಎಂಬುದನ್ನು ಮರೆತು ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಸ್ವಾರ್ಥ ತುಂಬಿಟ್ಟಿದೆ, ಅತಿಯಾಸೆ ಹೆಚ್ಚಾಗಿದೆ, ಅತಿ ಅವಶ್ಯಕತೆ ಹೆಚ್ಚಾಗಿದೆ. ಅಭಿವೃದ್ಧಿ ಅಭಿವೃದ್ಧಿ, ದುಡ್ಡು ದುಡ್ಡು, ಬೆಳವಣಿಗೆ ಬೆಳವಣಿಗೆ ಅಂತಂದು ಏನಾಗ್ತಾ ಹೊರಟಿದ್ದಾನಪ್ಪ ಅಂತಾನೆ, ಮನುಷ್ಯ ವಿನಾಶದ ಹಾದಿಯಲ್ಲಿ ವಿಕಾಸ ಮಾಡಲಿಕ್ಕೆ ಹೊರಟಿದ್ದಾನೆ, ಆ ಹಾದಿಯಲ್ಲಿ ತನ್ನ ಅಳಿವಿದೆ ಎಂಬುದನ್ನು ಮರೆತು ಬಿಟ್ಟಿದ್ದಾನೆ. ನಾನು ಹೇಳಕತ್ತಿಲ್ಲ, ಅಲ್ಲಿ ನಿಸರ್ಗದ ಮಡಿಲಲ್ಲಿ ಸಾಹಿತ್ಯ ಕೃಷಿ ಮಾಡಿದಂತ ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳ್ತಾ ಇದ್ದಾರೆ. ಕುವೆಂಪುರವರ ಮಗ ಅವರು. ಸಾಹಿತ್ಯ ಏನು, ಪ್ರಕೃತಿಯ ಮಡಿಲಲ್ಲಿ ಸಾಹಿತ್ಯ ಸಂರಕ್ಷಣೆ ಮಾಡಿದಂತ ವಿಭಿನ್ನ ಕವಿ ಸಾಹಿತಿ ಅವ್ರು ಹೇಳಕತ್ತಾರೆ. ಸೊ ಅವರು ಥೇಮ್ ಕೂಡ ನೆನ್ಪಿಟ್ಕೊಳ್ರಿ, ಎಕ್ಸಾಮ್ ಕೇಳುವಂತ ಚಾನ್ಸಸ್ ಅದಾವ. ಮಹಾತ್ಮ ಗಾಂಧೀಜಿ ಅವ್ರದ್ದು ಹೇಳಿದೆ ನಾನು, ಪೂರ್ಣಚಂದ್ರ ತೇಜಸ್ವಿ ಅವರು ಕೂಡ ಹೇಳಿದೆ. ಇವೆಲ್ಲ GK ಪಾಯಿಂಟಿಗೆ ಈಗ ರಿಲೇಟೆಡ್ ಆಗಿರುವಂತ, ಈಗ ಹೊಸ ಕ್ವಶನ್ ಪೇಪರ್ ಹೆಂಗ್ ಚೇಂಜಸ್ ಆಗುತ್ತೆ ಹಂಗ ನಾವು ವಿಷಯ ವಸ್ತುವನ್ನು ತಿಳ್ಕೊಬೇಕಾಗುತ್ತೆ. ಎಸ್, ನೆಕ್ಸ್ಟ್ ಟಾಪಿಕ್ ಹೋಗೋಣ. ಇದೊಂದು ಥೇಮ್ ಅನ್ನ ನೆನ್ಪಿಟ್ಕೊಳ್ರಿ. ಎಸ್, ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟ್ ನೋಡ್ರಿ, ಪರಿಸರಕ್ಕೆ ಸಂಬಂಧಪಟ್ಟಂತ ಕಾಯ್ದೆಗಳನ್ನ ನೋಡ್ತಾ ಬರೋಣ. ಯಾಕಂದ್ರ ಬರೀ ಆಚರಣೆ ಮಾಡಿದ್ರೆ ಸಾಕಾಗುವುದಿಲ್ಲ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಕಾನೂನು ಆಳ್ವಿಕೆ ಇದೆ. ಈ ಕಾನೂನು ಆಳ್ವಿಕೆ ಹಿನ್ನೆಲೆಯಲ್ಲಿ ಈ ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡಬೇಕಾಗಿದೆ. ಹಾಗಾಗಿ ಪರಿಸರ ಸಂರಕ್ಷಣೆಗಾಗಿ ಸರ್ಕಾರ ಹಲವು ರೀತಿ ಕಾನೂನುಗಳನ್ನ ಜಾರಿಗೆ ತಂದಿದೆ. ಅದರಲ್ಲಿ ಫಸ್ಟ್ ಯಾವ್ದಪ್ಪ ಅಂದ್ರ ವನ್ಯಜೀವಿ ಕಾಯ್ದೆ ಅಂತಂದು ಬರ್ತದ, 1972 ಬರ್ತದ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ಸ್ ಆಕ್ಟ್ ಅಂತ ಬರ್ತದ, ವನ್ಯಜೀವಿ ಕಾಯ್ದೆ ಅಂತ ಬರ್ತದ. ಅಂದ್ರೆ ಈ ಕಾಯ್ದೆ ಪ್ರಕಾರ ಕಾಡು ಪ್ರಾಣಿಗಳು, ಪಕ್ಷಿಗಳು ಮತ್ತು ಸಸ್ಯಗಳ ರಕ್ಷಣೆಗಾಗಿ ಈ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. ಯಾಕಂತಂದ್ರ ಹಂಟಿಂಗ್ ಆಫ್ ದಿ ಎನಿಮಲ್ ಜಾಸ್ತಿ ಆಗಿತ್ತು. ಬೇಟೆಗಾರಿಕೆ, ಪ್ರಾಣಿಗಳ ಬೇಟೆಗಾರಿಕೆ, ಪಕ್ಷಿಗಳ ಬೇಟೆಗಾರಿಕೆ, ಅರಣ್ಯ, ಗಂಧದ ಮರಗಳನ್ನ ಕಡಿದು, ಆಗ್ಲೇ ಹೇಳಿದ್ನಲ್ಲ ಪೂರ್ಣಚಂದ್ರ ತೇಜಸ್ವಿ ವಿನಾಶದ ಹಾದಿಯಲ್ಲಿ ವಿಕಾಸ ಮಾಡಲಿಕ್ಕೆ ಹೊರಟಿದ್ದಾನೆ, ಆ ಹಾದಿಯಲ್ಲಿ ತನ್ನ ಅಳಿವಿದೆ ಎಂಬುದನ್ನು ಮರೆತು ಬಿಟ್ಟಿದ್ದಾನೆ. ಅದನ್ನು ಕಂಟ್ರೋಲ್ ಮಾಡುವ ಸಲುವಾಗಿನೇ ಈ ಕಾಯ್ದೆಯನ್ನು ತಂದಿದ್ದು. ಕೇಳ್ತಾನೆ ಕ್ವಶನ್ಸ್. ವನ್ಯಜೀವಿ ಸಂರಕ್ಷಣೆ ಕಾಯ್ದೆಯನ್ನು ಯಾವಾಗ ತಗೊಂಬಂದಾರಂದ್ರ 1972. ಇದು ಈ ಕಾಯ್ದೆಯಿಂದ ನಮಗೆ ನೋಡಿ, ಈ ತರ ಮಾಡ್ತಾ ಹೋದ್ರಪ್ಪ ಅವ್ರ ಮೇಲೆ ದಂಡ ಹಾಕ್ತಾರ, ಶಿಕ್ಷೆ ಕೊಡ್ತಾರ, ಜೈಲಿಗೆ ಕೂಡ ಹಾಕ್ತಾರೆ. ಅರ್ಥದ? ಹಾಗೆ ಈ ಕಾಯ್ದೆ ಏನ್ ಹೆಲ್ಪ್ ಆಗತ್ತಂತ UPSC ಈ KS ಅಲ್ಲಿ ಹೋದ್ರೆ ತುಂಬಾ ಬ್ರಾಡ್ ಬರ್ತದ. ಬಟ್ ನಿಮ್ ಪೊಲೀಸ್ ಕಾನ್ಸ್ಟೇಬಲ್ ಎಷ್ಟು ಬೇಕು ಅಷ್ಟೇ ಡಿಸ್ಕಷನ್ ಮಾಡ್ತಾ ಬರ್ತಾರೆ. ಬಟ್ ಇನ್ನೂ ಒಂದ್ ಹೆಜ್ಜೆ ಮುಂದೋಗಿ ಏನಾದ್ರು ಪ್ರಶ್ನೆ ಕೇಳಿದ್ರೆ ಇದೊಂದು ಪಾಯಿಂಟ್ ನೆನಪಿರ್ಲಿ. ಇವನ್ ಕಾಯ್ದೆಗಳನ್ನ ಎದಕ್ ತಗೊಂಡ್ಬರಕತ್ತಾರಪ್ಪ ಅಂತಂದ್ರ ಪರಿಸರನ ಉಳಿಸ್ಬೇಕು. ಒಟ್ಟಿನಲ್ಲಿ ಏನಪ್ಪಾರ ಎಕೋಲಜಿಕಲ್ ಬ್ಯಾಲೆನ್ಸ್ ಅಂತಾರೆ. ಎಕೋಲಜಿಕಲ್ ಬ್ಯಾಲೆನ್ಸ್ ಅನ್ನ ಕಾಪಾಡ್ಕೋಬೇಕು. ಏನ್ ಎಕೋಲಜಿಕಲ್ ಬ್ಯಾಲೆನ್ಸ್ ಅಂತಂದ್ರೆ ಜೈವಿಕ ಸಮತೋಲನ ಅಂತ ಕರೀತಾರೆ. ಜೈವಿಕ ಸಮತೋಲನ ಅಂತಾರೆ. ಎಕೋಲಜಿಕಲ್ ಬ್ಯಾಲೆನ್ಸ್. ಯಾಕಂದ್ರೆ ಇವೆಲ್ಲ ಇದ್ದಾಗ ಮಾತ್ರ ಭೂಮಿ ಜೈವಿಕ ಗ್ರಾಹಿ ಉಳಿತದ, ಜೀವಿಗಳು ಸುಸ್ಥಿರವಾಗಿರ್ತಾವ. ಎಕೋಲಜಿಕಲ್ ಬ್ಯಾಲೆನ್ಸ್ ಅಂತಂದ್ರೆ ಏನು ನೋಡಿಲ್ಲಿ, ಮಾಂಸಾಹಾರಿ ಪ್ರಾಣಿಗಳು ಇರ್ತಾವ, ಮಾಂಸಾಹಾರಿ ಪ್ರಾಣಿಗಳು ಅವು ಯಾವಪ್ಪ ಅಂತಂದಾಗ ಸಿಂಹ ಆಗಿರ್ಬೋದು, ಹುಲಿ ಆಗಿರ್ಬೋದು, ಎಟ್ಸೆಟ್ರಾ. ಇವು ಮಾಂಸಾಹಾರಿ ಪ್ರಾಣಿಗಳು ಏನೇನು ತಿಂತಾವಪ್ಪ ಅಂದ್ರ ಸಸ್ಯಾಹಾರಿ ಪ್ರಾಣಿಗಳನ್ನ ತಿಂತಾವ. ಸಸ್ಯಾಹಾರಿ ಪ್ರಾಣಿಗಳು ಅದಾವ. ಸಸ್ಯಾಹಾರಿ ಪ್ರಾಣಿಗಳು, ಈ ಸಸ್ಯಾಹಾರಿ ಪ್ರಾಣಿಗಳು ಏನು ತಿಂತಾವ? ಸಸ್ಯ ಸಂಪತ್ತನ್ನು ತಿಂತಾವ. ಸಸ್ಯ ಸಂಪತ್ತು ತಿಂತಾವ.
ಸಸ್ಯಾಹಾರಿ ಪ್ರಾಣಿಗಳು ಯಾವುದು? ಮೊಲ ಆಗಿರ್ಬೋದು, ಜಿಂಕೆ ಆಗಿರ್ಬೋದು, ಎಟ್ಸೆಟ್ರಾ. ಇವು ನೋಡ್ರಿ, ಇವು ಏನಾದ್ರೂ ಬೇಟೆಗಾರಿಕೆಯಿಂದ ಇವು ಏನಾದ್ರೂ ಡೆತ್ ಆದಂದ್ರೆ, ಹುಲಿ, ಸಿಂಹ, ಚಿರತೆ ಇವೇನಾದ್ರೂ ಡೆತ್ ಆದಂದ್ರೆ ಏನಾಗುತ್ತಾ? ಸಸ್ಯಾಹಾರಿ ಪ್ರಾಣಿಗಳು ಇನ್ಕ್ರೀಸ್ ಆಗ್ತಾವ. ಮೊಲ, ಜಿಂಕೆ ಇವೆಲ್ಲ ಇನ್ಕ್ರೀಸ್ ಆಗ್ತಾವ. ಇವುಗಳು ಇನ್ಕ್ರೀಸ್ ಆದವು ಅಂದ್ರ ಭೂಮಿ ಮೇಲೆ ಇರುವಂತ ಸಸ್ಯ ಸಂಪತ್ತು ಇದೆಯಲ್ಲ ಅವನ್ನೆಲ್ಲ ತಿಂದು ಮುಗಿಸ್ಬಿಡ್ತಾವ. ಯಾಕಂದ್ರೆ ಆಹಾರ ಅದೇ ಅಲ್ಲ ಸಸ್ಯ ಸಂಪತ್ತು ಸಸ್ಯಾಹಾರಿಗಳಿಗೆ. ಮಾಂಸಾಹಾರಿಗಳಿಗೆ ಆಹಾರ ಯಾವುದು? ಸಸ್ಯಾಹಾರಿ ಪ್ರಾಣಿಗಳ ಆಹಾರ. ಸಸ್ಯಾಹಾರಿ ಪ್ರಾಣಿಗಳಿಗೆ ಯಾವುದು? ಸಸ್ಯ ಸಂಪತ್ತು ಆಹಾರ. ಹಾಗಾಗಿ ಇವು ಭೂಮಿ ಮೇಲೆ ಇವು ಸಸ್ಯಾಹಾರಿ ಪ್ರಾಣಿಗಳು ಇನ್ಕ್ರೀಸ್ ಆದವಪ್ಪ ಅಂತಂದ್ರ ಇವುಗಳು ನಶಿಸಿ ಆಯ್ತು. ಮಾಂಸಾಹಾರಿ ಪ್ರಾಣಿಗಳು ನಶಿಸಬಹುದು ಅಂದ್ರ, ಎಲ್ಲ ನಾಶ ಆದವು ಅಂದ್ರ ಇವುಗಳ ಸಂಖ್ಯೆ ಹೆಚ್ಚಿಗೆ ಆಗುತ್ತೆ. ಸಸ್ಯಾಹಾರಿ ಪ್ರಾಣಿಗಳು ಇವು ಏನಾಗ್ತಾವಪ್ಪ ಅಂದ್ರೆ ಇನ್ಕ್ರೀಸ್ ಆಗ್ತಾವ. ಇನ್ಕ್ರೀಸ್ ಆದಾಗ ಅವಾಗ ಏನಾಗುತ್ತೆ? ಇವುಗಳ ಆಹಾರ ಏನೋ ಸಸ್ಯ ಸಂಪತ್ತು. ಹಾಗೆ ಸಸ್ಯ ಸಂಪತ್ತನ್ನು ತಿಂದು ಮುಗಿಸ್ಬಿಡ್ತಾವ, ಖಾಲಿ ಮಾಡಿಬಿಡ್ತಾವ. ಹಾಗಾಗಿ ಇಡೀ ಭೂಮಿ ಏನಾಗುತ್ತಪ್ಪ? ಅರ್ಥ ಏನಾಗಿ ಕನ್ವರ್ಟ್ ಆಗುತ್ತಂದ್ರ ಮರುಭೂಮೀಕರಣ ಆಗ್ತೈತಿ. ಡೆಸರ್ಟಿಫಿಕೇಶನ್ ಅಂತಾರೆ, ಮರುಭೂಮೀಕರಣ. ಅರ್ಥ ಮಾಡ್ಕೊಳ್ರಿ, ಮರುಭೂಮೀಕರಣ ಆಗ್ತೈತಿ. ಈ ರೀತಿ ಇವುಗಳನ್ನ ಮಾಂಸಾಹಾರಿ ಪ್ರಾಣಿಗಳಾಗಿರ್ಬೋದು, ಸಸ್ಯ ಸಂಪತ್ತಾಗಿರ್ಬೋದು, ಎಲ್ಲವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಅವುಗಳ ನಾಶ ಆಗದಂತೆ ಕಂಟ್ರೋಲ್ ಮಾಡ್ಲಿಕ್ಕೆ ಇವೆಲ್ಲ ಕಾಯ್ದೆಗಳನ್ನ ತಗೊಳ್ತಾ ಬರ್ತಾವ. ಕಾಯ್ದೆಗಳನ್ನ ತರುವ ಉದ್ದೇಶ ಏನಪ್ಪಾ ಅಂದ್ರ ಪ್ರೊಡಕ್ಷನ್ ಮಾಡೋದು, ಬ್ಯಾಲೆನ್ಸ್ ಮಾಡೋದು. ಪ್ರೊಡಕ್ಷನ್ ಮಾಡೋದು ಮತ್ತು ಬ್ಯಾಲೆನ್ಸ್ ಮಾಡೋದು. ಈ ಪ್ರೊಜೆಕ್ಟ್ ಟೈಗರ್ ಆಗಿರ್ಬೋದು, ಪ್ರೊಜೆಕ್ಟ್ ಲೈನ್ ಆಗಿರ್ಬೋದು, ಪ್ರೊಜೆಕ್ಟ್ ಚೀತಾ ಆಗಿರ್ಬೋದು, ಇವೆಲ್ಲ ಏನಪ್ಪಾ ಅಂದ್ರೆ ಎಕೋಲಾಜಿಕಲ್ ಬ್ಯಾಲೆನ್ಸ್ಗೋಸ್ಕರ ತಗೊಂಡ್ಬಂದಿದ್ದವು. ನಾವು ಸುಮ್ಮನೆ ಇಲ್ಲ. ಅದರಲ್ಲಿ ಬಿಗ್ ಕ್ಯಾಟ್ ಅಲೈನ್ಸ್ ಡಿಸ್ಕಷನ್ ಮಾಡುವ ಹೊತ್ನ್ಯಾಗ ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಬರ್ತದ, ಅಲ್ಲಿ ಡಿಸ್ಕಷನ್ ಮಾಡುವ ಹೊತ್ನ್ಯಾಗ ಅವನ್ನೆಲ್ಲ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಬರ್ತೀನಿ. ಪ್ರೊಜೆಕ್ಟ್ ಟೈಗರ್, ಪ್ರೊಜೆಕ್ಟ್ ಕ್ರೊಕೊಡೈಲ್, ಪ್ರೊಜೆಕ್ಟ್ ವಲ್ಚರ್, ಪ್ರೊಜೆಕ್ಟ್ ಲೈನ್, ಇವನ್ನೆಲ್ಲ ಡಿಸ್ಕಷನ್ ಮಾಡ್ತಾ ಬರ್ತೇನೆ. ಇಲ್ಲಿ ಫಸ್ಟ್ ನಾವು ಪರಿಸರದ ಬಗ್ಗೆ ನೋಡ್ತಾ ಹೋಗೋಣ. ಬಹಳ ಇದು ವಿಷಯ ಡಿಸ್ಕಷನ್ ಮಾಡ್ತಾ ಬರೋಣ. ಈ ಕಾಯ್ದೆ ಕೂಡ ನೆನಪಿರ್ಲಿ, ಎದಕ್ಕೋಸ್ಕರ ತಂದಾರ ಅನ್ನೋದು ಕೂಡ ನೆನಪಿರ್ಲಿ. ನೆಕ್ಸ್ಟ್ ಇದಕ್ಕೆ ಹೋಗೋಣ, ಕಾಯ್ದೆಗೆ. ನೆಕ್ಸ್ಟ್ ಕಾಯ್ದೆ ಯಾವುದು? ಅದರಲ್ಲಿನೇ ನೆಕ್ಸ್ಟ್ ಕಾಯ್ದೆ ಜಲಮಾಲಿನ್ಯ. 1974ರಲ್ಲಿ ಜಲಮಾಲಿನ್ಯ ತಡೆ ಕಾಯ್ದೆ ತಗೊಂಡ್ಬರ್ತಾರೆ. ನೋಡಿ, ಬರೀ ಪರಿಸರ ಆಚರಣೆ ಮಾಡಿದ್ರೆ ಆಗುದಿಲ್ಲ. ಆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಏನೇನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಇರೋದು ಈಗ ನಾನು. ಮತ್ತೆ ಎಕ್ಸಾಮ್ ಪಾಯಿಂಟ್ ನಿಮ್ಗೆ ನೆನಪಿರ್ಲಿ, ಇವ್ನು ಕೇಳ್ತಾನೆ ಕ್ವಶನ್, ಹಿಂದಿನ ಕ್ವಶನ್ ಪೇಪರ್ ನೋಡ್ರಿ, ನಿಮ್ಗೆ ಗೊತ್ತಾಗತ್ತೆ. ಜಲಮಾಲಿನ್ಯ ಕಾಯ್ದೆ, ಜಲಮಾಲಿನ್ಯ ತಡೆ ನಿಯಂತ್ರಣ ಕಾಯ್ದೆನ ತಗೊಂಡ್ಬಂದ್ರೆ 1974ರಲ್ಲಿ. ವಾಟರ್ ಪೊಲ್ಯೂಷನ್ ಆಕ್ಟ್, ಜಲಸಂಪನ್ಮೂಲಗಳನ್ನು ಸಂರಕ್ಷಿಸಲು ಮತ್ತು ಮಾಲಿನ್ಯವನ್ನು ತಡೆಯಲು ಈ ಕಾಯ್ದೆಯನ್ನು ತಗೊಂಡ್ಬಂದಾರೆ. ನೋಡಿ, ಎರಡದವ. ಜಲಸಂಪನ್ಮೂಲಗಳು ಯಾವ್ಯಾವ ಅಂತ ಗೊತ್ತಿರ್ಬೇಕು ನಿಮ್ಗೆ. ಕೆರೆ ಆಗಿರ್ಬೋದು, ನದಿ ಆಗಿರ್ಬೋದು, ಕೆರೆ, ನದಿ, ಸರೋವರ, ಹಳ್ಳ, ಕೊಳ್ಳ, ಜಲಸಂಪನ್ಮೂಲ, ಅಂತರ್ಜಲ ಮಟ್ಟ, ಅಂತರ್ಜಲ, ಇವೆಲ್ಲ ಏನಪ್ಪಾ ಅಂತಂದಾಗ ಜಲಸಂಪನ್ಮೂಲಗಳು. ಇವುಗಳನ್ನು ಸಂರಕ್ಷಣೆ ಮಾಡ್ಬೇಕು. ಇವತ್ತೇನಾಗ್ತಾ ಇದೆಯಪ್ಪ ಅಂತಂದಾಗ ಮೊನ್ನೆ ನ್ಯೂಸ್ ಪೇಪರ್ ಅಲ್ಲಿ ಓದ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಬಾಗಲಕೋಟ್ ಜಿಲ್ಲೆಯಲ್ಲಿ ಸುಮಾರು 32 ಪ್ಲೇಸ್ಗಳಲ್ಲಿ, ಸುಮಾರು 32 ಸ್ಥಳಗಳಲ್ಲಿ ಕರ್ನಾಟಕದ ಲೋಕಾಯುಕ್ತ ದಾಳಿ ಮಾಡಿದೆ. ಎಲ್ಲಿ ದಾಳಿ ಮಾಡಿದೆಪ್ಪ ಅಂತಂದ್ರ ಅಲ್ಲಿ ಕಾನೂನು ಬಾಹಿರವಾದಂತ ಮರಳು ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಮರಳು ಗಣಿಗಾರಿಕೆ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಉಸುಗು ಅಂತೀವಲ್ಲ, ಅದು ಅತಿ ಹೆಚ್ಚು. ಈ ಅತಿ ಹೆಚ್ಚು ಮರಳು ಗಣಿಗಾರಿಕೆ ಮಾಡೋದ್ರಿಂದ ಏನಾಗತ್ತಪ್ಪ? ನದಿಯನ್ನ ಕೊಂದು ಬಿಡ್ತಾರೆ. ನದಿಯ ಹೊಟ್ಟೆಯನ್ನು ಬಗಿತಾ ಇದ್ದಾರೆ. ಈ ನದಿಯನ್ನ ಕೊಂದ್ರಪ್ಪ ಅಂದ್ರೆ ಮುಂದೊಂದಿನ ಏನಾಗತ್ತ? ನಮಗೆ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಬರ್ತದ. ಒಂದ್ ವೇಳೆ ಮಳಿ ಬಂದಾಗ ಅವಾಗ ಏನಾಗತ್ತಪ್ಪ? ಪ್ರವಾಹ ಉಂಟಾಗತ್ತ. ನದಿ ನೀರು ಅಲ್ಲೇ ನಿಂತು ಬಿಡ್ತದ, ಮುಂದೆ ಹರಿದಿಲ್ಲ, ಕೊಡುದಿಲ್ಲ, ಕಷ್ಟ ಆಗುತ್ತೆ. ದೊಡ್ಡ ದೊಡ್ಡ ಹೊಂಡಗಳು ನಿರ್ಮಾಣ ಆಗಿಬಿಡ್ತಾವಲ್ಲಿ, ತುಂಬಾ ಸಮಸ್ಯೆ ಆಗ್ತದ. ಮತ್ತೆ ನದಿಯಲ್ಲಿ ಉಸುಗಿರ್ಬೇಕು, ಆ ಶೆಲೆ ಉಂಟು ಮಾಡ್ತದೆ. ನೀರಿನ ಚಿಲುಮೆಯನ್ನೇ, ಅಂತರ್ಜಲ ಮಟ್ಟವನ್ನು ಇಂಪ್ರೂವ್ಮೆಂಟ್ ಆಗ್ತಾ ಬರ್ತೈತಿ. ಈ ರೀತಿ ಮರಳು ಗಣಿಗಾರಿಕೆ ಮಾಡ್ತಾ ಹೋದ್ಬಿಟ್ಟು ಅದರ ದೇಶದಲ್ಲಿ ಏನಾಗಿಬಿಡ್ತದಪ್ಪ ಅಂದ್ರ ಈ ಜಲಸಂಪನ್ಮೂಲ ನಾಶ ಆಗ್ತಾವ. ಅದರಲ್ಲಿ ವಿಶೇಷವಾಗಿ ನದಿ ನಾಶ ಆಗ್ತದೆ. ನದಿಯನ್ನ ಏನಂತ ಕರೀತಾರೆ? ನಾಗರಿಕತೆಯ ತೊಟ್ಟಿಲು ಅಂತ ಕರೀತಾರ. ನೀವು ಪ್ರತಿಯೊಂದು ನಾಗರಿಕತೆಯ ಇತಿಹಾಸದಲ್ಲಿ ಹೋದ್ರಿ, ನದಿಯ ದಡದಲ್ಲಿನೇ ಅದಾವ. ಒಂದೊಂದು ನದಿ ಎಷ್ಟೊಂದು ನಾಗರಿಕತೆಗಳನ್ನ ಉಳಿಸ್ತಾ ಬಂದಿದೆ ಅನ್ನುವಂಥದ್ದು, ಬೆಳೆಸ್ತಾ ಬಂದಿದೆ ಅನ್ನುವಂಥದ್ದು.
ಆ ನದಿಗೆ ಏನಾದ್ರೂ ನಾಶ ಮಾಡ್ಲಿಕ್ಕೆ ಹೋದಿವಪ್ಪ ಅಂತಂದ್ರೆ ನಮ್ಮನ್ನ ನಾಶ ಆಗಿ ಹೋಗ್ತೀವಿ ನಮ್ಮ ಮುಂದೊಂದು ದಿನ. ಜಲ ಮೋಸ್ಟ್ ಇಂಪಾರ್ಟೆಂಟ್, ಜೀವ ಜಲ. ಯಾಕಂದ್ರ ಮನುಷ್ಯನಿಗೆ ಬದುಕಲಿಕ್ಕೆ ಮುಖ್ಯವಾಗಿ ಏನ್ ಬೇಕು? ಒಂದು ಆಕ್ಸಿಜನ್ ಬೇಕು, ನಂತರದಲ್ಲಿ ಬರೋದೇ H2 ನೀರು ಬೇಕು, ನಂತರದ ಏನ್ ಬೇಕು? ಫುಡ್ ಬೇಕು. ಮೂರು ಇಂಪಾರ್ಟೆಂಟ್ ಮೋಸ್ಟ್. ಆಹಾರ ಇಲ್ಲದೆ ಕೆಲವು ದಿನಗಳು ಬದುಕಬಹುದು, ಬಟ್ ನೀರಿಲ್ಲದೆ ಕೆಲವು ದಿನ ಬದುಕಕ್ಕಾಗಲ್ಲ. ನೀರು ಆಹಾರ ಇಲ್ಲದೆ ಬದುಕಬಹುದು ಕೆಲವು ದಿನ, ಆಕ್ಸಿಜನ್ ಇಲ್ಲದೆ ಬದುಕಕ್ಕಾಗಲ್ಲ. ಈ ನೀರನ್ನ ಮತ್ತು ಆಕ್ಸಿಜನ್ ಅನ್ನ ಮತ್ತು ಫುಡ್ ಅನ್ನು ಕೊಡುವುದು ಯಾವ್ದು ಗೊತ್ತಾ? ಸಸ್ಯ ಸಂಪತ್ತು. ಸಸ್ಯ, ಅರಣ್ಯ, ಪರಿಸರ. ಸಸ್ಯ, ಅರಣ್ಯ ಅಥವಾ ಪರಿಸರ, ನಿಸರ್ಗ, ಪ್ರಕೃತಿ ಕೊಡ್ತದೆ. ಯಾಕಂದ್ರ ಎಲ್ಲೆಲ್ಲಿ ಗಿಡ ಮರಗಳು ಇರ್ತಾವಲ್ಲ, ಬೇರುಗಳು ಆಳಕ್ಕೆ ಹೋಗಿರೋದ್ರಿಂದ ಭೂಮಿ ಸಡಿಲವಾಗಿರ್ತದ. ಮಳೆ ನೀರು ಬಂದಾಗ, ಭೂಮಿ ಮೇಲೆ ಬಿದ್ದಾಗ ನೀರು ಏನಾಗುತ್ತಪ್ಪ ಅಂದ್ರ ಭೂಮಿ ಒಳಗ ಅಂತರ್ಜಲ ಮಟ್ಟದಲ್ಲಿ ಸ್ಟೋರೇಜ್ ಆಗುತ್ತೆ. ಯಾಕಂದ್ರೆ ಗಿಡ ಮರಗಳು ತಮ್ಮ ಬೇರುಗಳಿಂದ ಭೂಮಿಯನ್ನು ಸಡಿಲಿಕೆ ಮಾಡೋದ್ರಿಂದ ಬಿದ್ದಂತ ನೀರು ಎಲ್ಲಿಗೆ ಹೋಗ್ತಾವಪ್ಪ? ಅಂತರ್ಜಲ ಮಟ್ಟದಲ್ಲಿ ಸ್ಟೋರೇಜ್ ಆಗ್ತದೆ. ನಾವು ಗಿಡಗಳನ್ನ ಕಡಿತಾ ಬಂದಿವಪ್ಪ ಅಂದ್ರ ಭೂಮಿ ಗಟ್ಟಿ ಆಗುತ್ತೆ. ಏನಾಗುತ್ತ? ನೀರು ಇಂಕಿಕೊಳ್ಳಲ್ಲ, ಪ್ರವಾಹಗಳನ್ನು ಕ್ರಿಯೇಟ್ ಆಗ್ತಾವ. ಹಾಗಾಗಿ ನೀರನ್ನು ಪ್ರೊಡಕ್ಷನ್ ಮಾಡ್ಲಿಕ್ಕೆ, ನೀರನ್ನು ಕ್ರಿಯೇಟ್ ಮಾಡ್ಲಿಕ್ಕೆ, ಅಂತರ್ಜಲ ಮಟ್ಟದಲ್ಲಿ ಎದುರಿಟ್ಕೊಳ್ಳಿಕ್ಕೆ ಅರಣ್ಯ ಹೆಲ್ಪ್ ಆಗ್ತೈತೆ ನಮ್ಗೆ. ಫುಡ್, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಫುಡ್ ತಯಾರಾಗತ್ತ, ಫುಡ್ ಪ್ರೊಡಕ್ಷನ್ ಆಗತ್ತ. ಮತ್ತು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಆಕ್ಸಿಜನ್ ಪ್ರೊಡಕ್ಷನ್ ಆಗತ್ತ. ಅದಕ್ಕೋಸ್ಕರನೇ ಎಲ್ಲರೂ ಏನ್ ಹೇಳ್ತಾರಪ್ಪ ಅಂತಂದ್ರ, ತಿಳಿದವರು ಮತ್ತು ಗೊತ್ತವರು, ತಿಳಿದವರು ಮತ್ತು ಅನುಭವ ಹೊಂದಿದವರು ಕೂಡ ಏನ್ ಹೇಳ್ತಾರಪ್ಪ ಅಂದ್ರ, ಹಸಿರೇ ಉಸಿರಿ ಅಂತಂದಿದ್ದು. ಹಸಿರೇ ಉಸಿರು, ಮೋಸ್ಟ್ ಇಂಪಾರ್ಟೆಂಟ್. ಹಸಿರೇ ಉಸಿರು. ಅದಕ್ಕೋಸ್ಕರ ಹಸಿರೇ ಉಸಿರು ಬೇಕಂತಂದ್ರೆ ನಾವು ಜಲ ಸಂಪನ್ಮೂಲ, ಯಾಕಂದ್ರೆ ಜಲ ಹಸಿರಿಗೆ, ಪ್ರಕೃತಿಗೆ ಉಸಿರನ್ನ ಕೊಡ್ತದೆ ಜಲ. ನೀರನ್ನ ನಾವು ಹಸಿರಿಗೆ ಕೊಟ್ಟಿವಪ್ಪ ಅಂತಾರ, ಅರಣ್ಯಕ್ಕೆ ಕೊಟ್ಟಿವ ಅಂದ್ರ ಅದು ಬೆಳೀತದ, ಚೆನ್ನಾಗಿ ನಮಗ್ ಉಸಿರು ಕೊಡ್ತದೆ. ಅದಕ್ಕೆ ಅರ್ಥ ಮಾಡ್ಕೊಳ್ರಿ, ಪ್ರಕೃತಿಯನ್ನ ನಾವು ರಕ್ಷಣೆ ಮಾಡ್ಬೇಕು. ಅದಕ್ಕಂದ್ರೆ ಆಚರಣೆ ಸಾಕು, ರಕ್ಷಣೆ ಬೇಕಂತ ಅಂದಿದ್ದು ಫಸ್ಟ್, ಅದಕ್ಕೆ ಅಂದಿದ್ ನಾನು. ಹಾಗೆ ಈ ಕಾಯ್ದೆಯನ್ನು ಕೂಡ ನೆನ್ಪಿಟ್ಕೊಳ್ರಿ. ಯಾಕಂದ್ರ ಇವತ್ತಿನ ದಿನಮಾನಗಳಲ್ಲಿ ನಾವು ಜಲವನ್ನ ಏನ್ ಮಾಡ್ತೀವಿ? ಮಾಲಿನ್ಯ ಮಾಡಾಕತ್ತೀವಿ. ನಾವು ನೀರನ್ನ ಅತಿ ಹೆಚ್ಚು ಮಾಲಿನ್ಯ ಮಾಡಾಕತ್ತೀವಿ. ನಿಮ್ಮ ಎಕ್ಸಾಮ್ ಪಾಯಿಂಟ್ ಇನ್ನೊಂದು ಕಂಟೆಂಟ್ ಏನಪ್ಪಾ ಅಂತಂದಾಗ, ಇಲ್ಲಿ ಸೈನ್ಸ್ ಅಲ್ಲಿ ಓದ್ತೀರಿ ನೀವು, ಸೈನ್ಸ್ ಅಲ್ಲಿ ಓದ್ತೀರಿ. ಸಿಂಪಲ್ ಆಗಿ ಜಲಮಾಲಿನ್ಯ ಯಾವಾಗ ಆಗ್ತದಪ್ಪ ಅಂತಂದ್ರೆ ನೀರು ಅಂತಂದು ಓದ್ತೀರಿ ನೀವು. ನೀರು ಅನ್ನೋದು ಕಂಟೆಂಟ್. ನೀರು ಅಂತ ಓದಿದಾಗ ಇಲ್ಲಿ ಮುಖ್ಯವಾದಂತ ಅಂಶ ಏನಪ್ಪಾ ಅಂತಂದಾಗ, ಮುಖ್ಯವಾದಂತ ಅಂಶ ನೋಡಿಲಿ, ಸುಮಾರು 97% ಏನಿದೆ ಗೊತ್ತಾ? ಭೂಮಿಯ ಮೇಲೆ 97% ಏನಿದೆಪ್ಪ ಅಂತಂದಾಗ ಏನು? ಲವಣಾಂಶ ಪೂರಿತ ನೀರೈತಿ. ಲವಣಾಂಶ ಪೂರಿತ ನೀರಿದೆ, ಪೂರಿತ ನೀರು. ಇನ್ನ 3% ಏನಿದೆಪ್ಪ ಅಂತಂದಾಗ ಸುಮಾರು ರೌಂಡ್ ಫಿಗರ್ ತಗೊಂಡಿದ್ದೀನಿ ನಾನು. ಸುಮಾರು 3% ಸಿಹಿ ನೀರಿದೆ, ಸ್ವೀಟ್ ವಾಟರ್ ಅಂತಾರೆ ಅದನ್ನು. ಸ್ವೀಟ್ ವಾಟರ್, ಸಿಹಿ ನೀರಿದೆ. ಅದರಲ್ಲಿ 1% ಮಾಲಿನ್ಯ ಆಗ್ತಾ ಇದೆ. ಅಂದ್ರ ಈ 3% ಅಲ್ಲಿ ಡಿವೈಡ್ ಆಗ್ತಾ ಬರ್ತದ. 1% ಎಲ್ಲಿದೆಪ್ಪ ಅಂತಂದಾಗ 1% ಐಸ್ ಫಾರ್ಮೇಶನ್ ಅಲ್ಲಿ ಇದೆ. ಐಸ್ ಹಿಮರೂಪದಲ್ಲಿದೆ, ಹಿಮರೂಪದಲ್ಲೈತಿ 1%. ಇನ್ನೊಂದು ಪರ್ಸೆಂಟೇಜ್ ಯಾವ ರೂಪದಲ್ಲಿದೆಪ್ಪ ಅಂತಂದ್ರ ಅಂತರ್ಜಲ ಮಟ್ಟದಲ್ಲಿದೆ. ಅಂತರ್ಜಲ ಮಟ್ಟದಲ್ಲಿದೆ. ಇನ್ನೊಂದು ಪರ್ಸೆಂಟೇಜ್ ಎಲ್ಲಿದೆಪ್ಪ ಅಂದ್ರ ನದಿ, ಸರೋವರ, ಕೆರೆ, ಕೊಳ್ಳ, ಹಳ್ಳ ಈ ಭಾಗದಲ್ಲಿ ಐತಿ. ಇಲ್ಲೇನೆ ಮಾಲಿನ್ಯ ಆಗ್ತದೆ. ಇದರಲ್ಲಿ 0.5% ಏನಾಗ್ತಾ ಇದೆಪ್ಪ ಅಂತಂದ್ರಾಗ ಮಾಲಿನ್ಯ ಆಗ್ತಾ ಇದೆ ಸುಮಾರು. ಹಿಂಗೆ ನದಿ ಮಾಲಿನ್ಯ ಮಾಡ್ತಾ ಹೋದ್ರಪ್ಪ ಅಂದ್ರೆ ನಮ್ಮ ಕುಡಿಲಿಕ್ಕೆ ನೀರು ಸಿಗಲ್ಲ. ನೆನಪಿರ್ಲಿ, ಕುಡಿಲಿಕ್ಕಷ್ಟೇ ಅಲ್ಲ, ಉಸಿರಾಟಕ್ಕೆ ಆಕ್ಸಿಜನ್ ಸಿಗಾಕತ್ತಿಲ್ಲ. ಆಕ್ಸಿಜನ್ ಕ್ರಿಯೇಟ್ ಮಾಡಾಕತ್ತಾರ. ದೆಹಲಿಯಲ್ಲಿ ಆಕ್ಸಿಜನ್ ಕೊರತೆ ಆಗ್ತಾ ಇದೆ. ಅತಿ ಹೆಚ್ಚು ಮಾಲಿನ್ಯ
ನಗರಗಳು ಅಂತ ಕೀರ್ತಿ ಪಾತ್ರವಾಗ್ಯಾವ. ದೆಹಲಿ ಆಗಿರ್ಬೋದು, ಪಾಕಿಸ್ತಾನ ದೇಶ ಹೈಯೆಸ್ಟ್ ಮಾಲಿನ್ಯಯುಕ್ತ ದೇಶ ಅದು ಈಗ ಪ್ರೆಸೆಂಟ್ ಪಾಕಿಸ್ತಾನ. ದೆಹಲಿಯಲ್ಲಿ ಆಕ್ಸಿಜನ್ ಬಾರ್ ರೆಡಿ ಆಗ್ಯಾವ. ಆಕ್ಸಿಜನ್ ಬಾರ್ ನೋಡ್ರಿ, ಆ ಬಾರ್ ಈ ಬಾರ್ ಕೇಳಿ ಆಕ್ಸಿಜನ್ ಬಾರ್ ಕೂಡ ನಿರ್ಮಾಣ ಆಗ್ಯಾವ, ಶುದ್ಧವಾದ ಆಕ್ಸಿಜನ್ ತಗೊಳ್ಳಿಕ್ಕೆ. ಆ ಮಟ್ಟಕ್ಕೆ ಹೋಗ್ತೀವಿ ನಾವು. ಮುಂದೊಂದಿನ ಆಕ್ಸಿಜನ್ಕ್ಕೂ ಕೂಡ ನಾವು ಏನ್ ಮಾಡ್ಬೇಕು, ದುಡ್ಡು ಕೊಟ್ಟು ತಗೊಳ್ಬೇಕಾಗತ್ತೆ. ಈಗ ದುಡ್ಡು ಕೊಟ್ಟು ನೀರು ತಗೊಳಕತ್ತೀವಿ, ಈಗ ದುಡ್ಡು ಕೊಟ್ಟು ಊಟ ತಗೊಳಕತ್ತೀವಿ, ದುಡ್ಡು ಕೊಟ್ಟು ನೀರು ತಗೊಳಕತ್ತೀವಿ. ಮುಂದೊಂದಿನ ಬರ್ತದ ದುಡ್ಡು ಕೊಟ್ಟು ಶುದ್ಧವಾದ ಆಕ್ಸಿಜನ್ ಅನ್ನ ಖರೀದಿ ಮಾಡೋ ಮಟ್ಟಕ್ಕೆ ಬರ್ತದ. ಹೆಂಗಾಗ್ತದ ಪರಿಸ್ಥಿತಿ ಅಪ್ಪ ಅಂತಂದಾಗ, ಈ ಜೇಬು ಹೊಲ್ಸಕತ್ತೀವಿ, ಎದೆ ಮೇಲೆ ಒಂದು ಜೇಬು, ಇಲ್ಲೇ ಹಿಂದ ಮುಂದ ಪ್ಯಾಂಟಿಗೆ ಜೇಬು ಹೊಲಿಸ್ತಾ ಇದ್ವಿ. ಮುಂದೊಂದಿನ ಕಾಲ ಬರ್ತದ ದೊಡ್ಡ ಪ್ಯಾಂಟಿಗೆ ಒಂದು ದೊಡ್ಡ ಸಿಲಿಂಡರ್ ಗ್ಯಾಸ್ ಹಿಡಿಯುವಷ್ಟು, ಚಿಕ್ಕದಾದ ಗ್ಯಾಸ್ ಹಿಡಿಸುವಷ್ಟು ಜೇಬನ್ನು ಹೊಲಿಸ್ಬೇಕಾಗತ್. ನಾವು ಮೂಗಿಗೆ ನಾವು ಮಾಸ್ಕ್ ಕಂಟಿನ್ಯೂ ಹಾಕೊಳ್ಳೇಬೇಕಾಗತ್ತೆ. ಅರ್ಥ ಮಾಡ್ಕೊಡ್ರಿ, ಆ ಮಟ್ಟಕ್ಕೆ ಹೋಗ್ತದ. ಅದಕ್ಕೋಸ್ಕರ ಆ ಮಟ್ಟಕ್ಕೆ ಹೋಗೋ ಬದಲಾಗಿ ನಾವ್ ಏನ್ ಮಾಡ್ಬೇಕು, ಅರಣ್ಯವನ್ನ ಸಂರಕ್ಷಣೆ ಮಾಡ್ಬೇಕು. ಅರ್ಥ ಮಾಡ್ಕೊಡ್ರಿ. ಹಾಗಾಗಿ ನೀವು ಸೈನ್ಸ್ ಅಲ್ಲಿ ಏನು ಓದ್ತಾ ಬರ್ತೀರಪ್ಪ ಅಂದ್ರ ಗಡಸು ನೀರು ಮತ್ತ ಮೆದು ನೀರು ಅಂತ ಓದ್ತಾ ಬರ್ತೀರಿ. ಗಡಸು ನೀರು ಮತ್ತು ಮೆದು ನೀರು. ಗಡಸು ನೀರು ಆಗೈತೆ ಅಂದ್ರ ಮಾಲಿನ್ಯ ಆಗಿದೆ, ಜಲ ಮಾಲಿನ್ಯ ಆಗಿದೆ ಅಂತ ಅರ್ಥ. ನೊರೆ ಯಾವ ನೀರಿನಲ್ಲಿ ಬರುವುದಿಲ್ಲವೋ, ನೀವು ಗುರುಗಂತಿರಲ್ಲ, ನೊರೆ ಯಾವ ನೀರಿನಲ್ಲಿ ಅಂದ್ರೆ ಸಬ್ಕರ್ ಹಚ್ಚಿದ್ರ, ಸಾಬೂನ್ ಹಚ್ಚಿದ್ರ, ನೊರೆ ಯಾವ ನೀರಿನಲ್ಲಿ ಬರುದಿಲ್ಲ ಆ ನೀರು ಏನಾಗಿದೆ ಅಂತ ಅರ್ಥ, ಮಾಲಿನ್ಯ ಆಗಿದೆ ಅಂತ ಅರ್ಥ. ಯಾವ ನೀರಿನಲ್ಲಿ ನೊರೆ ಬರ್ತದಲ್ಲ, ಬುರುಗು ಬರ್ತದಲ್ಲ, ಸಾಬೂನ್ ಹಚ್ಚಿದ್ರ, ಆ ನೀರು ಮೆದು ನೀರು ಅಂತ ಕರೀತಾರೆ. ಅದನ್ನು ಶುದ್ಧವಾದ ನೀರು. ಭೂಮಿ ಮೇಲೆ ಶುದ್ಧ ನೀರು ಯಾವ್ದು, ಮಳೆ ನೀರು ಅಂತ ಕರೀತಾರೆ, ನೆನಪಿರಲಿ. ಹಾಗಾಗಿ ಏನೇ ಆಗಲಿ, ಕೆರೆ ಆಗ್ಲಿ, ನದಿ ಆಗ್ಲಿ, ಹಳ್ಳ ಆಗ್ಲಿ, ಕೊಳ್ಳ ಆಗ್ಲಿ, ಇವೆಲ್ಲವನ್ನ ಸಂರಕ್ಷಣೆ ಮಾಡ್ಬೇಕು. ಅದಕ್ಕೋಸ್ಕರನೇ ಗಂಗಾ ನದಿ ಪವಿತ್ರ ನದಿ ಆಗಿತ್ತಲ್ಲ, ಇವತ್ತು ಪವಿತ್ರ ನದಿ ಆಗಿಲ್ಲ, ಅದು ತುಂಬಾ ಮಾಲಿನ್ಯಯುಕ್ತ ನದಿಯಾಗಿದೆ. ಹಾಗಾಗಿ ಆ ಗಂಗಾ ನದಿಯ ಮಾಲಿನ್ಯವನ್ನು ಕಂಟ್ರೋಲ್ ಮಾಡುವ ಸಲುವಾಗಿ ಕೇಂದ್ರ ಸರ್ಕಾರ ನಮಾಮಿ ಗಂಗಾ ಯೋಜನೆ ತಗೊಂಡ್ಬಂದಿದ್ದಾರೆ. ನಮಾಮಿ ಗಂಗಾ ಯೋಜನೆ, ಆ ಗಂಗಾ ನದಿಯನ್ನು ಶುದ್ಧೀಕರಣ ಮಾಡ್ಲಿಕ್ಕೆ ಆ ಯೋಜನೆ ಬಗ್ಗೆ ಕೂಡ ಕೇಳ್ತಾನೆ. ನಮಾಮಿ ಗಂಗಾ ಯೋಜನೆ ಎದಕ್ಕೆ ಸಂಬಂಧಪಟ್ಟಿದಪ್ಪ, ಗಂಗಾ ನದಿಯನ್ನ ಶುದ್ಧಗೊಳಿಸಲು, ಗಂಗಾ ನದಿಯನ್ನ ಸ್ವಚ್ಛತೆಗೊಳಿಸಲು. ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಕೇಳ್ಬೋದು, ಇದನ್ನ ನೆನಪಿರ್ಲಿ. ಎಸ್, ಜಲಮಾಲಿನ್ಯ ತಡೆ ಕಾಯ್ದೆ ಎಷ್ಟರಲ್ಲಿ ಬಂತಂದು ನೆನ್ಪಿಟ್ಕೋಬೇಕು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಪಾಯಿಂಟ್ ತಗೋಣ. ನೆಕ್ಸ್ಟ್ ಅರಣ್ಯ ರಕ್ಷಣೆ ಕಾಯ್ದೆ ಅಂತ ಬರ್ತದೆ. ಅರಣ್ಯ ರಕ್ಷಣೆ ಕಾಯ್ದೆ 1980ರಲ್ಲಿ ಬರ್ತದ. ಇದು ಏನ್ ಮಾಡ್ತದಪ್ಪ ಅಂದ್ರ ಅರಣ್ಯ ನಾಶವನ್ನ ತಡೆಗಟ್ಟಲು ಮತ್ತು ಪರಿಸರ ಅಸಮತೋಲನವನ್ನ ನಿಯಂತ್ರಿಸಲು ಈ ಕಾಯ್ದೆ ಜಾರಿಯಲ್ಲಿದೆ. ನೋಡಿ, ಇಲ್ಲಿ ಅರಣ್ಯ ನಾಶ ಎರಡದು ಕಾಯ್ದೆ 1983ರಲ್ಲಿ ಇನ್ನೊಂದು ಕಾಯ್ದೆ ಬರ್ತದ. ಇದ್ರ ಡಿಫರೆನ್ಸ್ ನೆನ್ಪಿಟ್ಕೊಳ್ಳಿ. ಅರಣ್ಯ ನಾಶವನ್ನ ತಡೆಗಟ್ಟುವುದು ಜೊತೆಗೇನೆ ಪರಿಸರ ಅಸಮತೋಲನವನ್ನ ನಿಯಂತ್ರಿಸುವುದು. ಈ ಪಾಯಿಂಟ್ಸ್ ನೆನಪಿರಲಿ. ಇದು 1986ರ ಅರಣ್ಯ ಸಂರಕ್ಷಣೆ ಕಾಯ್ದೆಯ ಕಂಟೆಂಟ್. ಇನ್ನೊಂದು ಕಾಯ್ದೆ ಬರ್ತದ, ಇನ್ನೊಂದು ನೆಕ್ಸ್ಟ್ ಕಾಯ್ದೆ ಬರ್ತದ ನೋಡಿಲಿ, 1986ರ ಪರಿಸರ ಸಂರಕ್ಷಣೆ ಕಾಯ್ದೆ. ಇದು ಏನ್ ಹೇಳ್ತದಪ್ಪ ಅಂತಂದ್ರ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986. ಇದು ಹೇಳ್ತದ ಪರಿಸರದ ಗುಣಮಟ್ಟವನ್ನ ರಕ್ಷಿಸಲು ಮತ್ತು ಸುಧಾರಿಸಲು ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ನೀಡ್ತದೆ. ಪರಿಸರದ ಗುಣಮಟ್ಟ ಅದು ಏನ್ ಹೇಳ್ತದ ನೋಡ್ರಿ, ಅದು ಏನ್ ಹೇಳ್ತದ, ಅರಣ್ಯ ನಾಶವನ್ನು ತಡೆಗಟ್ಟುವುದು, ಪರಿಸರ ಅಸಮತೋಲನ, ಎರಡರ ವ್ಯತ್ಯಾಸ. ಅದು 1986ರ ಕಾಯ್ದೆ ಅರಣ್ಯದ ಗುಣಮಟ್ಟವನ್ನು ಹೆಚ್ಚಿಸುವುದು ಮತ್ತು ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರವನ್ನು ಕೊಡ್ತತಿ. ಇದು ರಾಜ್ಯ ಸರ್ಕಾರಕ್ಕಿದೆ, ಕೇಂದ್ರ ಸರ್ಕಾರಕ್ಕಿದೆ. ಇಲ್ಲಿ ಪರಿಸರ ನಾಶವನ್ನು ತಡೆಗಟ್ಟುವುದು ಮತ್ತು ಪರಿಸರ ಅಸಮತೋಲನವನ್ನು ನಿಯಂತ್ರಿಸುವುದು. ಎರಡರಲ್ಲಿ ಡಿಫ್ರೆನ್ಸ್ ಇಟ್ಕೊಳ್ರಿ, ನೆನಪಿರಲಿ. ಇವೆರಡು ಕಾಯ್ದೆ. ನೆಕ್ಸ್ಟ್ ಪಾಯಿಂಟ್ ಬಹಳ ಎಕ್ಸ್ಪ್ಲೇಷನ್ ಮಾಡ್ಕೊಂತ ಹೋದ್ರೆ ಸಿಕ್ಕಾಪಟ್ಟೆ ಸಿಗ್ತದ. ನೆಕ್ಸ್ಟ್ ವಾಯು ಮಾಲಿನ್ಯ ಅಂತ ಬರ್ತದೆ, ನೆನಪಿರಲಿ. ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆ 1981ರಲ್ಲಿ ಬರುತ್ತೆ. ಏರ್ ಪೊಲ್ಯೂಷನ್ ಕಂಟ್ರೋಲ್ ಆಕ್ಟ್ ಅಂತಾನು ಕೂಡ ಕರೀತಾರೆ ಅದನ್ನ. ವಾಯು ಮಾಲಿನ್ಯವನ್ನು ತಡೆಗಟ್ಟಲು ಮತ್ತು ನಿಯಂತ್ರಿಸಲು ಈ ಕಾಯ್ದೆ ಹೆಲ್ಪ್ ಆಗ್ತದೆ. ಕೈಗಾರೀಕರಣದಿಂದ ಆಗಿರ್ಬೋದು, ಗಣಿಗಾರಿಕೆಯಿಂದ ಆಗಿರ್ಬೋದು, ಅತಿ ಹೆಚ್ಚು ವಾಹನಗಳ ಬಳಕೆಯಿಂದ ಆಗಿರ್ಬೋದು, ಧೂಳಿನ ಕಣಗಳಿಂದ ಆಗಿರ್ಬೋದು, ಏನಾಗ್ತಿದೆ, ಅತಿ ಹೆಚ್ಚು ವಾಯು ಮಾಲಿನ್ಯ ಆಗ್ತಾ ಇದೆ. ವಾಯು ಮಾಲಿನ್ಯ ಅಂದ್ರೆ ಅರ್ಥ ಮಾಡ್ಕೊಳ್ರಿ,
ಯಾವ ಪ್ಲೇಸ್ ಉಸಿರಾಟಕ್ಕೆ ತೊಂದರೆ ಆಗಿರ್ತದಲ್ಲ ಅದನ್ನ ವಾಯು ಮಾಲಿನ್ಯ ಅಂತ ಕರೀತಾರೆ. ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ. ಅಂದ್ರೆ ಈ ವಾಯು ಅಂತಂದಾಗ ಗಾಳಿ ಅಂತ ಕರಿತೀವಿ ನಾವು, ಹೌದಾ? ವಾಯು ಅಂದಾಗ ಗಾಳಿ, ಗಾಳಿ ಅಂತ ಕರಿತೀವಿ, ಅಥವಾ ಅನಿಲ ಅಂತ ಕರಿತೀವಿ, ಹೌದಾ? ವಾಯು ಅಂತ ಕರಿತೀವಿ. ಈ ಗಾಳಿಯಲ್ಲಿ ಅತಿ ಹೆಚ್ಚು ಇರುವುದು ಯಾವುದಪ್ಪ ಅಂತಂದ್ರ ನೈಟ್ರೋಜನ್ ಅಂಶ ಇರ್ತದೆ. ನೈಟ್ರೋಜನ್ ಇರ್ತದೆ. ಹೈಯೆಸ್ಟ್ ಇರೋದು ನೈಟ್ರೋಜನ್, ಸುಮಾರು 78% ಇರ್ತದೆ. 78% ನೈಟ್ರೋಜನ್. ನೆಕ್ಸ್ಟ್ ಇರುವುದು ಯಾವುದು? ಆಮ್ಲಜನಕ. ಎಷ್ಟೈತಪ್ಪ ಅಂತಂದ್ರ 21% ಐತಿ. 21% ಐತಿ. ಇನ್ನು ಇತರೆ ಅನಿಲಗಳು ಬರ್ತವೆ. ಅರ್ಗನ್ ಆಗಿರ್ಬೋದು, ಬೇರೆ ಬೇರೆ ಇತರೆ ಅನಿಲಗಳು ಬರ್ತವೆ. ಭೂಮಿ ಮೇಲೆ ಈ ಗಾಳಿಯಲ್ಲಿ ಸಮ್ಮಿಶ್ರ ಅನಿಲಗಳು ಅಂತ ಬರ್ತಾವ. ಹೈಯೆಸ್ಟ್ ಇರೋದು ನೈಟ್ರೋಜನ್ ಅನ್ನೋ ಅಂಶ ಇರುವುದು ಹೈಯೆಸ್ಟ್. ನೆಕ್ಸ್ಟ್ ಇರೋದು ಆಮ್ಲಜನಕ. ಹಾಗಾಗಿ ಮಾನವನ ಅನಿಯಂತ್ರಿತ ಚಟುವಟಿಕೆ ಅಂತಂದ್ರೆ ಕೈಗಾರೀಕರಣ ಆಗಿರ್ಬೋದು, ಗಣಿಗಾರಿಕೆ ಆಗಿರ್ಬೋದು, ವಾಹನಗಳ ಅತಿ ಹೆಚ್ಚು ಬಳಕೆ ಆಗಿರ್ಬೋದು, ಕಟ್ಟಡ ವ್ಯವಸ್ಥೆ ಆಗಿರ್ಬೋದು, ಧೂಳಿನ ಕಣಗಳಿಂದ ಏನಾಗ್ತಾ ಇದೆಪ್ಪ ಅಂತಂದಾಗ ಇತರ ಅನಿಲಗಳು ಹೆಚ್ಚಿಗೆ ಆಗ್ತಾವ. ಇತರೆ ಅನಿಲಗಳು ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಬೇರೆ ಬೇರೆ ಎಲ್ಲವೂ ಹೆಚ್ಚಾಗಿ ಗ್ಯಾಸ್ ಆಗಿ ಏನಾಗುತ್ತಾ ಆಮ್ಲಜನಕದ ಪ್ರಮಾಣ ಕೊರತೆ ಆಗ್ತೈತಿ. 21%, 8%, 7%, 10% ಈ ರೀತಿಯಾಗಿ ಕಡಿಮೆ ಆಗ್ತಾ ಬಂತಪ್ಪ ಅಂದ್ರ ಅವಾಗ ಏನಾಗುತ್ತೆ? ಉಸಿರಾಟ ತೊಂದರೆ ಆಗ್ತದೆ. ಉಸಿರಾಟ ಯಾಕೆ ತೊಂದರೆ ಆಗ್ತದಪ್ಪ ಅಂದ್ರ ಆಮ್ಲಜನಕ ಕಡಿಮೆ ಆಗ್ತಾ ಇದೆ, ಬೇರೆ ಬೇರೆ ಅನಿಲಗಳ ರಾಶಿ ಹೆಚ್ಚಿಗೆ ಆಗ್ತದ. ಅವಾಗ ಏನಾಗುತ್ತ? ಉಸಿರಾಟ ತೊಂದರೆ ಆಗ್ತದ. ಉಸಿರಾಟ ತೊಂದರೆ ಆಗತ್ತಪ್ಪ ಅಂದ್ರ ಅಲ್ಲಿ ವಾಯು ಮಾಲಿನ್ಯ ಆಗಿದೆ ಅಂತ ಅರ್ಥ ಮಾಡ್ಕೊಡ್ರಿ. ವಾಯು ಮಾಲಿನ್ಯ ಆಗಿದೆ ಅಂತ ಅರ್ಥ. ಎಕ್ಸಾಮ್ ನಲ್ಲಿ ಕೇಳ್ತಿರ್ತಾನೆ. ಹೈಯೆಸ್ಟ್ ಇರೋದು ಯಾವುದು? ಗಾಳಿ ಮಿಶ್ರಿತ ಅನಿಲಗಳಲ್ಲಿ ನೈಟ್ರೋಜನ್ ಅಂಶ ಜಾಸ್ತಿ ಇದೆ. ನೆಕ್ಸ್ಟ್ ಆಮ್ಲಜನಕ, ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್, ಅವೆಲ್ಲ ಬರ್ತಾವ ಬೇರೆ ಬೇರೆ ರೀತಿ. ಹಾಗೆ ನಮಗೆ ಇಲ್ಲಿ ಕಾಯ್ದೆ ಏನ್ ಗೊತ್ತಿರಬೇಕು? 1981 ಇದಕ್ಕೆ ಸಂಬಂಧಪಟ್ಟಿದ್ದು ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತ ಕಾಯ್ದೆ. ಹಾಗೆ ಏನೇನು ಡಿಸ್ಕಷನ್ ಮಾಡಿದ್ವಿ? 1972 ಕಾಯ್ದೆ, 1974 ಕಾಯ್ದೆ, 1980 ಕಾಯ್ದೆ, ನೆಕ್ಸ್ಟ್ 1986, ನೆಕ್ಸ್ಟ್ 1981. ಇವು ನೆನಪಿರ್ಲಿ. ಯಾವ್ಯಾವು ಎದಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದು ನೆನಪಿರ್ಲಿ. ಪಕ್ಕ ಕ್ವಶನ್ಸ್ ಕೇಳ್ತಾ ಬರ್ತಾನೆ. ಎಸ್. ನೆಕ್ಸ್ಟ್ ಯಾವುದಪ್ಪ ಅಂತಂದಾಗ ಇನ್ನೊಂದು ಕಾಯ್ದೆ ಬರ್ತದ. ಇನ್ನೊಂದು ಜೈವಿಕ ವೈವಿಧ್ಯತೆ ಕಾಯ್ದೆ ಅಂತ ಬರ್ತದ ನೋಡ್ರಿ. ಅಲ್ಲಿ ಫಸ್ಟ್ನೇ ಕಾಯ್ದೆ ಜೈವಿಕ ವೈವಿಧ್ಯತೆ ನೋಡ್ರಿ, 1972 ಕಾಯ್ದೆ. ಇದೊಂದು ನೆನಪಿರ್ಲಿ. ಇಲ್ಲಿ ವ್ಯತ್ಯಾಸ ಅನ್ನೋದು ಗೊತ್ತಿರ್ಲಿ, ಡಿಫರೆನ್ಸ್ ಅನ್ನೋದು ಗೊತ್ತಿರ್ಲಿ. ಏನಪ್ಪಾ ಅಂತಂದ್ರೆ ಫಸ್ಟ್ನೇ ಕಾಯ್ದೆ ಇದೆ ನೋಡು, ವನ್ಯಜೀವಿ ಸಂರಕ್ಷಣೆದು. ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಇದು. ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972 ಇದ್ದುದು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಇದು. ಅಲ್ಲಿ ಕಾಡು ಪ್ರಾಣಿಗಳ ಪಕ್ಷಿಗಳ ಎಲ್ಲವನ್ನು ಸಂರಕ್ಷಣೆ ಮಾಡುದು. ಇಲ್ಲಿ ಜೈವಿಕ ವೈವಿಧ್ಯತೆ, ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ ಅಂದ್ರೆ ಈ ಲಿವಿಂಗ್ ಪ್ಲಾನೆಟ್ ಅಂತಂದ್ರೆ ಜೈವಿಕ ಸಂಪನ್ಮೂಲಗಳ ಸಂರಕ್ಷಣೆ, ಅದರ ಸಮರ್ಥನೀಯ ಬಳಕೆಯನ್ನ ಖಚಿತಪಡಿಸಿಕೊಳ್ಳಲು ಈ ಕಾಯ್ದೆಯನ್ನು ತಗೊಂಡ್ಬಂದೈತಿ. ಅಂದ್ರೆ ಜೈವಿಕ ಸಂಪನ್ಮೂಲ ಅಂದ್ರೆ ಅರ್ಥ ಮಾಡ್ಕೊಡ್ರಿ. ಇಲ್ಲಿ ಲಿವಿಂಗ್ ಪ್ಲಾನೆಟ್, ಜೈವಿಕ ಗ್ರಹ ಅಂತಿದೆಯಲ್ಲ, ಜೈವಿಕ ಗ್ರಹ ಅಂತಿದೆಯಲ್ಲ, ಈ ಜೈವಿಕ ಗ್ರಹದಲ್ಲಿ ಎಲ್ಲಾ ಜೀವಿಗಳನ್ನ ಏನ್ ಮಾಡುದು? ಸಂರಕ್ಷಣೆ ಮಾಡುದು. ಅದ್ರಲ್ಲಿ ಎಲ್ಲಾ ಜೀವಿಗಳು ಅಂದ್ರೆ ಮಾನವನು ಕೂಡ ಬಂದ, ಭೂಮಿ ಮೇಲಿರುವಂತ ಜೀವಿಗಳು ಬಂದುವು, ಜೊತೆಗೆ ಜಲಭಾಗದಲ್ಲಿರುವಂತ ಜೀವಿಗಳು ಕೂಡ ಬಂದು. ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಜೈವಿಕ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳೋದು, ಬಯೋಲಾಜಿಕಲ್ ಡೈವರ್ಸಿಟಿ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾಗಿ 2002 ಬಂದಿರುವಂತ ಕಾಯ್ದೆ ಇದು. ಜೈವಿಕ ಸಂರಕ್ಷಣೆ ಅಂತ ಬಂದಿದ್ದು, ವನ್ಯಜೀವಿ ಸಂರಕ್ಷಣೆ ಅಂತ ಬಂದಿದ್ದು 1972 ಕಾಯ್ದೆ. ನೆನಪಿಲ್ಲ, ಎರಡರ ವ್ಯತ್ಯಾಸ ಕೇಳ್ತಾನೆ. 1972 ಬಂದಿದ್ದು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ, ಕಾಡು ಪ್ರಾಣಿಗಳು ಪಕ್ಷಿಗಳನ್ನು ಕಾಡಿನಲ್ಲಿರುವಂತ, ಇಲ್ಲಿ ಭೂಮಿ ಮೇಲಿರುವಂತ ಎಲ್ಲಾ ಜೀವ ಸಂಪನ್ಮೂಲ, ಜೈವಿಕ ಸಂಪನ್ಮೂಲಗಳನ್ನ ಕಾಪಾಡುವುದು, ಇಲ್ಲಿ ಸಂರಕ್ಷಣೆ ಮಾಡುವುದು ಮತ್ತು ಸಮರ್ಥನೀಯವಾಗಿ ಬಳಕೆ ಮಾಡುವುದು. ಸುಮ್ನೆ ಒಟ್ರಾಸಿನ್ ಮಾಡಂಗಿಲ್ಲ ಅಲ್ಲಿ.
ಹಾಗಾಗಿ ಇವೆರಡರ ವ್ಯತ್ಯಾಸ ನಿಮ್ಗೆ ನೆನಪಿರಲಿ. ಡೆಫಿನೆಟ್ಲಿ ಕೇಳ್ತಿರ್ತಾನೆ ಕ್ವಶನ್ಸ್. ಪೊಲೀಸ್ ಕಾನ್ಸ್ಟೇಬಲ್ಗೆ ಇದನ್ನ ಇಷ್ಟ ಹೇಳಾಕತ್ತೀನಿ, ಇದು ತುಂಬಾ ಇದೆ ವಿಷಯ. ಇದನ್ನ ನಾನು 10 ತಾಸು 20 ತಾಸು ಮಾಡ್ಬೋದು ಕ್ಲಾಸ್, ಬಟ್ ಇಲ್ಲಿ ಎಕ್ಸಾಮ್ಗೆ ಏನ್ ಬೇಕು ನಿಮ್ ಪೊಲೀಸ್ ಕಾನ್ಸ್ಟೇಬಲ್ ಅದನ್ನ ಅಷ್ಟೇ ಡಿಸ್ಕಷನ್ ಮಾಡ್ತಾ ಇರೋದು. ಎಸ್, ಇಲ್ಲಿ ನೋಡಿ ಇನ್ನೊಂದು ಕಾಯ್ದೆ ಇದೆ, ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣ ಕಾಯ್ದೆ ಅಂತ ಬರ್ತದೆ. ಇದನ್ನ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆಕ್ಟ್ ಅಂತ ಕರೀತಾರೆ. 2010ರಲ್ಲಿ ತಗೊಂಡ್ಬರ್ತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಕೇಳಿದ್ರೆ ತುಂಬಾ ಸರಿ ಎಕ್ಸಾಮ್ ನಲ್ಲಿ ಕೇಳ್ತಾ ಬಂದಿದ್ದಾರೆ. ಏನ್ ಇದು ಕೆಲಸ ಅಂತಂದಾಗ, ಪರಿಸರಕ್ಕೆ ಸಂಬಂಧಪಟ್ಟಂತ ಪ್ರಕರಣಗಳಿರ್ತಾವ, ಪರಿಸರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿರ್ತಾವ, ಪರಿಸರಕ್ಕೆ ಸಂಬಂಧಪಟ್ಟಂತ ಅಪರಾಧ ಪ್ರಕರಣಗಳಿರ್ತಾವ. ಆ ಪರಿಸರಕ್ಕೆ ಸಂಬಂಧಪಟ್ಟಂತ ಪ್ರಕರಣಗಳನ್ನ ಸಪರೇಟ್ ಆಗಿ ಪ್ರತ್ಯೇಕವಾಗಿ ಇತ್ಯರ್ಥಪಡಿಸಲು ಪ್ರತ್ಯೇಕವಾಗಿ ಏನ್ ಮಾಡಿದಾರಪ್ಪ ಅಂದ್ರ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅನ್ನ ಸ್ಥಾಪನೆ ಮಾಡ್ಯಾರ. ಯಾವಾಗ ಸ್ಥಾಪನೆ ಮಾಡ್ಯಾರ ಅಂದ್ರ 2010ರಲ್ಲಿ. ಕ್ವಶನ್ ಅನ್ನ ಕೇಳ್ತಾರೆ. ಇದೆ ನೋಡ್ರಿ, ಪರಿಸರ ಸಮಸ್ಯೆಗಳಿಗೆ ಸಂಬಂಧಿಸಿದ ಪ್ರಕರಣಗಳನ್ನ ತ್ವರಿತವಾಗಿ ಇತ್ಯರ್ಥಪಡಿಸಲು ವಿಶೇಷ ನ್ಯಾಯಾಲಯವನ್ನ ಸ್ಥಾಪಿಸಲಾಗಿದೆ. ಸ್ಪೆಷಲ್ ಕೋರ್ಟ್ ಅನ್ನು ಸ್ಥಾಪಿಸಲಾಗಿದೆ. ಹಾಗಾಗಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆಕ್ಟ್ ಅನ್ನೋದು ಕೂಡ ನಿಮ್ಗೆ ನೆನಪಿರ್ಲಿ. ಬರೀ ಪರಿಸರ ದಿನಾಚರಣೆ ಆಚರಣೆ ಮಾಡಿ ಹೋಗ್ಬಿಡೋದಲ್ಲ, ಅದ್ರ ರಿಲೇಟೆಡ್ ಆಗಿ ಏನೇನ್ ಮಾಡಿ ನಾವು ಪರಿಸರ ಸಂರಕ್ಷಣೆಗೋಸ್ಕರ ಏನೇನ್ ಕಾಯ್ದೆ ತಗೊಂಡ್ಬಂದಿರೀವಿ, ನ್ಯಾಯಾಲಯವನ್ನು ಏನ್ ಪ್ರತ್ಯೇಕ ಸ್ಥಾಪನೆ ಮಾಡಿದೀವಿ, ಇವೆಲ್ಲ ಗೊತ್ತಿದ್ದಾಗ ಎಕ್ಸಾಮ್ ಹೆಲ್ಪ್ ಆಗ್ತಾವ ನಿಮ್ಗೆ. ಕ್ಲಿಯರ್ ಅಲ್ಲ? ಎಸ್, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಇಲ್ಲಿ ಇತರೆ ಪ್ರಮುಖ ನಿಯಮಗಳು ಅನ್ನೋದು ಬರ್ತದ. ಮತ್ತೊಂದಿಷ್ಟು ಕೆಲವಿಷ್ಟು ನಿಯಮಗಳನ್ನು ಕೂಡ ಮಾಡಿದಾರ. ಏನಪ್ಪಾ ಅಂದ್ರೆ ನೋಡಿ, ಇಲ್ಲಿ ಧ್ವನಿ ಮಾಲಿನ್ಯ ನಿಯಂತ್ರಣ ಮತ್ತು ನಿಯಮಗಳು ಅಂತಂದು 2000 ಇಸ್ವಿಯಲ್ಲಿ ಮಾಡಿದ್ದಾರೆ. ನಾಯ್ಸ್ ಪೊಲ್ಯೂಷನ್ ರೂಲ್ಸ್ ಅನ್ನ ಮಾಡಿದ್ದಾರೆ. ನಾಯ್ಸ್ ಪೊಲ್ಯೂಷನ್ ರೂಲ್ಸ್ ಅನ್ನ 2000 ಇಸ್ವಿಯಲ್ಲಿ ಮಾಡಿದ್ದಾರೆ. ಶಬ್ದ ಮಾಲಿನ್ಯವನ್ನು ನಿಯಂತ್ರಿಸುವುದು ನೋಡ್ರಿ, ಶಬ್ದ ಸೌಂಡ್ ಕಂಟ್ರೋಲ್ ಆಫ್ ದಿ ಸೌಂಡ್ ಪೊಲ್ಯೂಷನ್ಸ್. ಸೌಂಡ್ ಪೊಲ್ಯೂಷನ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಈ ಹಗಲಿನ ವೇಳೆಯಲ್ಲಿ ರಾತ್ರಿಯ ವೇಳೆಯಲ್ಲಿ ಯಾವ ರೀತಿ ಡೆಸಿಬಲ್ ಇರಬೇಕು, ಡೆಸಿಬಲ್ ಎಷ್ಟು ಪ್ರಮಾಣದ ಡೆಸಿಬಲ್ ಇರಬೇಕು ಅನ್ನುವಂಥದ್ದು. ಅಂದ್ರೆ 21ನೇ ವಿಧಿ ಇದೆಯಲ್ಲ, 21ನೇ ವಿಧಿ, ಈ ವಿಧಿ ಮೋಸ್ಟ್ ಇಂಪಾರ್ಟೆಂಟ್. ಆರ್ಟಿಕಲ್ ಅಲ್ಲಿ ಮುಂದೆ ಹೇಳ್ತಾ ಬರ್ತೀನಿ. 5 ಕನೆಕ್ಷನ್ ತಗೊಂಡಿವಿ ನಾವು. ಆರೋಗ್ಯಯುತವಾಗಿ, ನೆಮ್ಮದಿಯುತವಾಗಿ, ಶಾಂತಿಯುತವಾಗಿ ಬದುಕಲಿಕ್ಕೆ 21 ಆರ್ಟಿಕಲ್ಸ್ ಇದೆ. ರಾತ್ರಿ ಮಲ್ಕೊಂಡಿರ್ತಾರ, ಡಬ್ 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 ಸೌಂಡ್ ಆಗತ್ತಪ್ಪ ಅಂದ್ರೆ ಯಾವ ವಿಧಿಗೆ ಧಕ್ಕೆ ಆಗ್ತದಪ್ಪ ಅಂದ್ರೆ 21 ಆರ್ಟಿಕಲ್ಸ್ಗೆ ಧಕ್ಕೆ ಆಗ್ತೈತಿ. ನೆನಪಿರ್ಲಿ, ಶಬ್ದ ಮಾಲಿನ್ಯ ಕಂಟ್ರೋಲ್ ಇರಬೇಕು. ಶಬ್ದ ಜಾಸ್ತಿ ಆಯ್ತಪ್ಪ ಅಂದ್ರ ಕಿವಿ ಒಳಗೆ ಜಾಸ್ತಿ ರಕ್ತ ಬರಕತ್ತದ, ಅಷ್ಟು ಸೌಂಡ್ ಆಗತ್ತಂದ್ರ ಕರ್ಕಶ ಶಬ್ದವನ್ನು ಕಂಟ್ರೋಲ್ ಮಾಡುವ ಸಲುವಾಗಿನೇ. ಅರ್ಥದ ಶಬ್ದದ ಒಂದು ತೀವ್ರತೆಯನ್ನ ಅಳತೆ ಮಾಡಲಿಕ್ಕೆ ಡೆಸಿಬಲ್ ಮಾಪನವನ್ನು ಬಳಕೆ ಮಾಡ್ತಾರೆ. ಡೆಸಿಬಲ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಡೆಸಿಬಲ್. ಈ ನಿಯಮದ ಪ್ರಕಾರ ಎಷ್ಟೆಷ್ಟು ಡೆಸಿಬಲ್ ಇರ್ಬೇಕು ಅನ್ನೋದನ್ನ ಹೇಳ್ತಾ ಬಂದ್ರೆ ಶಬ್ದ ಮಾಲಿನ್ಯ ಮಿತಿಗಳು. ಇದು ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತೈತೆ ಇಲ್ಲ ಗೊತ್ತಿಲ್ಲ, ಇನ್ ತಿಳ್ಕೊಡ್ರಿ ಫಸ್ಟ್. ಬರೀ ಎಕ್ಸಾಮ್ ಕೋಸ್ಟ್ ಅಷ್ಟೇ ಇಲ್ಲ, ನಮ್ಮ ನಿತ್ಯ ಜೀವನಕ್ಕೆ ಬದುಕಲಿಕ್ಕೆ ಯಾರಾದ್ರೂ ನಮಗೆ ಸೌಂಡ್ ಮಾಡಕತ್ತಾರ, ತೊಂದರೆ ಕೊಡಕತ್ತಾರ ಅಂದ್ರ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು ನಾವು. ನೋಡಿಲಿ, ಯಾವ್ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಪ್ರಮಾಣದ ಡೆಸಿಬಲ್ ಇರಬೇಕು, ಅದ್ರ ಪ್ರಮಾಣ ದಾಟ್ತಪ್ಪ ಅಂದ್ರೆ ಶಬ್ದ ಮಾಲಿನ್ಯ ಆಗ್ತಾ ಇದೆ ಅಂತ ಅರ್ಥ. ಹಾಗಾಗಿ ನೋಡಿ ಫಸ್ಟ್ ಶಬ್ದ ಮಾಲಿನ್ಯ ಮಿತಿಗಳು. ಕೈಗಾರಿಕಾ ಪ್ರದೇಶದಲ್ಲಿ ಎಷ್ಟು ಡೆಸಿಬಲ್ ಶಬ್ದ ಇರ್ಬೇಕಪ್ಪ ಅಂದ್ರ 75. 70ರಿಂದ 75. ಉಲ್ಟಾ ಆಗೈತೆ, ಅದು 50ರಿಂದ 65 ಆಗ್ಬೇಕು. ಅಂದ್ರೆ 75 ಗರಿಷ್ಠ. ಇದು ಮಿತಿ ಮೀರಬಾರ್ದು. 70ರಿಂದ 75 ಆಗ್ಬೇಕು. ಇದು ಮಿತಿ ಮೀರಿತು 76 ಆಯ್ತು, 78 ಆಯ್ತು, 77 ಆಯ್ತು ಅಂದ್ರ ಅಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಶಬ್ದ ಮಾಲಿನ್ಯ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ಅವ್ರ ನಿದ್ದೆ ಭಂಗ ಆಗ್ತಾ ಇದೆ, ನೆಮ್ಮದಿಯಿಂದ ಬದುಕಲಿಕ್ಕೆ ಆಗ್ತಾ ಇಲ್ಲ. ಅವಾಗ ಅವ್ರೇನ್ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು. ಅಲ್ಲಿ ಕೈಗಾರಿಕೆ ಹೇಳ್ತಾನೆ 70ರಿಂದ 75, 70ರಿಂದ 75 ಡೆಸಿಬಲ್ಸ್. ಇದು ವಾಣಿಜ್ಯ ವ್ಯಾಪಾರದ ಪ್ರದೇಶದಲ್ಲಿ ಬರ್ತದಲ್ಲ, ಸಂತೆ ಇವೆಲ್ಲ ಭಾಗದಲ್ಲಿ ಎನ್ನುವಂಥದ್ದು, ಮಾರ್ಕೆಟ್ ಸಿಸ್ಟಮ್ ನಲ್ಲಿ ಅಲ್ಲಿ ಎಷ್ಟು ಪ್ರಮಾಣದ ಡೆಸಿಬಲ್ ಇರ್ಬೇಕು ಶಬ್ದ ಅಂತಂದಾಗ 55ರಿಂದ 65 ಡೆಸಿಬಲ್ ಶಬ್ದ ಇರ್ಬೇಕು. ಕಿರಿಕಿರಿ ಹತ್ರ ಚರ್ಬೂರ್ ಹತ್ತಿರ್ತದ. ಇಲ್ಲಿ ಸೌಂಡ್ ಕೈಗಾರಿಕೆಗಳು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿರ್ತಾವ. ಅದಕ್ಕೋಸ್ಕರ ಅಷ್ಟು ಕ್ರಾಸ್ ಆಗ್ಬಾರ್ದು. ಎಷ್ಟರಿಂದ 70ರಿಂದ 75 ಕೈಗಾರಿಕಾ ಪ್ರದೇಶದಲ್ಲಿ ಶಬ್ದದ ಮಿತಿ ಇದೆ. ಅದನ್ನ ದಾಟಿದ್ರೆ ಶಬ್ದ ಮಾಲಿನ್ಯ ಆಗಿದೆ ಅಂತ ಅರ್ಥ.
55ರಿಂದ 65 ವಾಣಿಜ್ಯ ಪ್ರದೇಶದಲ್ಲಿ ಮಾರ್ಕೆಟ್ ಏರಿಯಾದಲ್ಲಿ ಏನು 55 ಡೆಸಿಬಲ್ ಇರ್ಬೇಕು ಮಿತಿ. ಇನ್ನು ವಸತಿ ಪ್ರದೇಶ ರೆಸಿಡೆಂಟಲ್ ಏರಿಯಾ ಅಂತ ಕರೀತಾರ. ಈ ಪಿಜಿ ಆಗಿರ್ಬೋದು, ಬೇರೆ ಬೇರೆ ವಸತಿ ಪ್ರದೇಶ ಅಂತ ಮಾಡಿರ್ತಾರಲ್ಲ, ಬಾಡಿಗೆ ಕೊಟ್ಟಿರ್ತಾರಲ್ಲ, ಆ ಭಾಗದಲ್ಲಿ ಎಷ್ಟರಷ್ಟು ಡೆಸಿಬಲ್ ಇರ್ಬೇಕಪ್ಪ ಅಂತಂದ್ರ 45ರಿಂದ 55 ಡೆಸಿಬಲ್ ಇರ್ಬೇಕು ಶಬ್ದ ಮಿತಿ. ಅದನ್ನ ಕ್ರಾಸ್ ಆಗ್ಬಾರ್ದು. ಕ್ರಾಸ್ ಆಯ್ತಪ್ಪ ಅಂದ್ರೆ ಅದೇನಾಗುತ್ತೆ, ಕಂಪ್ಲೇಂಟ್ ಆಗ್ತದೆ ಅವ್ರ ಮೇಲೆ, ಯಾರನ್ನು ಕೇಳೋದಿಲ್ಲ. ಶಬ್ದ ಮಾಲಿನ್ಯ ಆಯ್ತಪ್ಪ ಅಂದ್ರೆ, ಯಾಕಂದ್ರೆ 21 ಆರ್ಟಿಕಲ್ಸ್ ಇವು ಶಬ್ದ ಮಾಲಿನ್ಯ 21 ಆರ್ಟಿಕಲ್ಸ್ ಅನ್ನು ಕಿಲ್ ಮಾಡ್ತಾವ. ನೆಮ್ಮದಿಯಾಗಿ ಬದುಕಲಿಕ್ಕೆ ಆಗಲ್ಲ, ಅದಕ್ಕೋಸ್ಕರನೇ ಇದು ಮಾಡಿದ್ದಾರೆ ನೋಡಿ. ವಸತಿ ಪ್ರದೇಶದಲ್ಲಿ ನೋಡ್ರಿ, ವಾಣಿಜ್ಯ ಪ್ರದೇಶದಲ್ಲಿ ನೋಡ್ರಿ, ಕೈಗಾರಿಕಾ ಪ್ರದೇಶದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ, ರೆಸಿಡೆಂಟಲ್ ಏರಿಯಾ, ವಸತಿ ಪ್ರದೇಶ. ಇನ್ನು ಮೌನ ವಲಯ ಸೈಲೆಂಟ್ ಝೋನ್ ಅಂತ ಕರೀತಾರೆ ಇದನ್ನ. ಸೈಲೆಂಟ್ ಝೋನ್, ಸೈಲೆಂಟ್ ಝೋನ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಇರ್ಬೇಕಪ್ಪ ಅಂತ ಅರ್ಥ ಮಾಡ್ಕೊಡ್ರಿ. 40ರಿಂದ 50 ಡೆಸಿಬಲ್ ಇರಬೇಕು. 40ರಿಂದ 50 ಡೆಸಿಬಲ್ಸ್ ಶಬ್ದದ ಮಿತಿ ಇರಬೇಕು. 40ರಿಂದ 50 ಡೆಸಿಬಲ್ ಶಬ್ದದ ಮಿತಿ ಇರಬೇಕು. ಇದನ್ನ ಕ್ರಾಸ್ ಆಗ್ಬಾರ್ದು, ಇದನ್ನ ಕ್ರಾಸ್ ಆಗ್ಬಾರ್ದು. ಹಾಗಾದ್ರೆ ಮೌನ ವಲಯ ಯಾವ್ಯಾವು ಅಂತಂದಾಗ, ಸೈಲೆಂಟ್ ಝೋನ್ ಯಾವ್ಯಾವಪ್ಪ ಅಂತಂದ್ರೆ ಅರ್ಥ ಮಾಡ್ಕೊಡ್ರಿ. ಇಲ್ಲಿ ವಸತಿ ಪ್ರದೇಶ ಅಂತ ಮನೆ ಮಠಗಳು ಇರ್ತಾವಲ್ಲ, ಸೊ ಅಲ್ಲಿ ಆ ಭಾಗದಲ್ಲಿ ಅನ್ನುವಂಥದ್ದು. ರಾತ್ರಿ ಅವಧಿಯಲ್ಲಿ 45, ಡೇ ಟೈಮ್ ನಲ್ಲಿ 45 ಡೆಸಿಬಲ್, ರಾತ್ರಿ ಅವಧಿಯಲ್ಲಿ 55 ಡೆಸಿಬಲ್ ಇರ್ತದಲ್ಲಿ. ರಾತ್ರಿ ಅವಧಿ ಅದಕ್ಕಿಂತ ರಾತ್ರಿ ಅವಧಿಯಲ್ಲಿ 45ಕ್ಕಿಂತ ಹೆಚ್ಚಾಯ್ತಪ್ಪ ಶಬ್ದ ಆಗ್ತೈತಿ. ಇಲ್ಲಿ 55 ಡೇ ಟೈಮ್ ನಲ್ಲಿ. ಅದಕ್ಕೆ ಅವರು 45ರಿಂದ 55 ಡೆಸಿಬಲ್ ಅಂತ ಕೊಡ್ತಾರೆ. ಮನೆಗಳು ಇರುವಂತ ವಸತಿ ಪ್ರದೇಶದಲ್ಲಿ ಭಾಗದಲ್ಲಿ ಅನ್ನುವಂಥದ್ದು ನೆನಪಿರ್ಲಿ. 45ರಿಂದ 50 ಡೆಸಿಬಲ್ ವಸತಿ ಪ್ರದೇಶದಲ್ಲಿ. ಇವನು ಹೊಂದಿಸಿ ಬರೆಯರಿ ಕೇಳ್ತಿರ್ತಾನ, ಅದು ಕೂಡ ನಿಮ್ಗೆ ನೆನಪಿರ್ಲಿ. ಡೈರೆಕ್ಟ್ ಆಗಿ ಕೇಳ್ತಿರ್ತಾರ, ಅದು ಕೂಡ ನಿಮ್ಗೆ ನೆನಪಿರ್ಲಿ ಅನ್ನುವಂಥದ್ದು. ಇನ್ನ ಸೈಲೆಂಟ್ ಝೋನ್ಸ್ ಎಲ್ಲಿ ಬರ್ತಾವ, ಹಾಸ್ಪಿಟಲ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಪೇಷಂಟ್ ಇರ್ತಾವ, ವಯಸ್ಸಾದವ್ರು ಇರ್ತಾರ, ಅಲ್ಲಿ ಸಿಕ್ಕಾಪಟ್ಟಿ ಸೌಂಡ್ ಆಗತ್ತಪ್ಪ ಅಂದ್ರ 75 ಡೆಸಿಬಲ್ ಇತ್ತಪ್ಪ ಹಾಸ್ಪಿಟಲ್ ಡೆತ್ ಆಗಿಬಿಡ್ತಾರ. ಇನ್ನೊಂದು 5-6 ವರ್ಷ ಬದುಕೋರು ಬೇಗ ಸತ್ತು ಹೋಗ್ತಾರೆ. ಅದಕ್ಕೆ ಕಂಟ್ರೋಲ್ ಮಾಡಾಕ ಅವನು ಸೈಲೆಂಟ್ ಝೋನ್ ಅಂತ ಪರಿಗಣಿಸಿದ್ದಾರೆ. ಆ ಸೈಲೆಂಟ್ ಝೋನ್ ನಲ್ಲಿ ಎಷ್ಟಿದೆ, 40ರಿಂದ 50 ಡೆಸಿಬಲ್ ಇರಬೇಕು ಶಬ್ದದ ಮಿತಿ ಅನ್ನುವಂಥದ್ದು. ಇನ್ನು ಶಿಕ್ಷಣ ಸಂಸ್ಥೆಗಳಲ್ಲಿ, ಯಾಕಂದ್ರೆ ಟೀಚ್ ಮಾಡ್ತಿರ್ತಾರ, ಪಾಠ ಮಾಡ್ತಿರ್ತಾರ, ಸೌಂಡ್ ಜಾಸ್ತಿ ಆಗತ್ತಪ್ಪ ಅಂದ್ರ ಟೀಚರ್ ಪಾಠ ಮಾಡಿದ್ದೇ ಕೇಳೋದಿಲ್ಲ ವಿದ್ಯಾರ್ಥಿಗಳಿಗೆ. ಅದಕ್ಕೋಸ್ಕರ ಅದನ್ನು ಸೈಲೆಂಟ್ ಝೋನ್ಸ್ ಅಂತ ಇನ್ ಮಾಡಿದ್ರು. ಇನ್ನು ನ್ಯಾಯಾಲಯಗಳ ಸುತ್ತಲಿನ 100 ಮೀಟರ್ ಪ್ರದೇಶ, ಇದು 100 ಮೀಟರ್ ಪ್ರದೇಶದಲ್ಲಿ ನೋಡಿ, ಇವೆಲ್ಲ 100 ಮೀಟರ್ ಪ್ರದೇಶದಲ್ಲಿ ಏನು ಕಂಟ್ರೋಲ್ ಇರ್ತದೆ ಶಬ್ದ ಮಾಲಿನ್ಯ. ಯಾಕಂದ್ರೆ ನ್ಯಾಯ ತೀರ್ಮಾನವನ್ನು ಮಾಡ್ತಿರ್ತಾರೆ, ಅಲ್ಲಿ ಶಬ್ದ ಆಯ್ತಂದ್ರೆ ಸಮಸ್ಯೆ ಆಗ್ತದೆ. ಸೊ ಇದರ ಮೇಲೆ ಪ್ರಶ್ನೆ ಕೇಳ್ತಾನ, ಕ್ವಶನ್ಸ್ಗಳು ಚೇಂಜಸ್ ಆಗ್ತಾ ಇರ್ತಾವ. ಬದಲಾವಣೆಗೆ ತಕ್ಕಂತೆ ನಮ್ಮ ಅಧ್ಯಯನ ಕ್ರಮ ಕೂಡ ಬದಲಾವಣೆ ಆಗ್ಬೇಕು. ಅದಕ್ಕೋಸ್ಕರ ಈ ಶಬ್ದ ಮಾಲಿನ್ಯ ನಿಯಂತ್ರಣ ಕಾಯ್ದೆ ಅಷ್ಟೇ ಓದ್ಬಾರ್ದು, ಅದಕ್ಕೆ ಸಂಬಂಧಪಟ್ಟಂತ ಇದು ಕಂಟೆಂಟ್ ಕೂಡ ನಿಮ್ಗೆ ನೆನಪಿರ್ಲಿ. ಎಸ್, ಮುಂದಿನ ನೆಕ್ಸ್ಟ್ ಟಾಪಿಕ್ ಹೋಗೋಣ. ನೋಡಿ, ಸಂವಿಧಾನದಲ್ಲಿ ಆರ್ಟಿಕಲ್ಸ್ ಇದಾವ. ಆ ಆರ್ಟಿಕಲ್ಸ್ ಅನ್ನು ಕೂಡ ಡಿಸ್ಕಷನ್ ಮಾಡ್ತಾ ಬರೋ. ನೋಡಿ, ಇಲ್ಲಿ ಮಲ್ಟಿಪಲ್ ಲೆವೆಲ್ ಅಲ್ಲಿ ಥಿಂಕ್ ಮಾಡ್ತಾರೆ, ಮಲ್ಟಿಪಲ್ ಲೆವೆಲ್ ಅಲ್ಲಿ ವಿಷಯವನ್ನ ತಿಳ್ಕೊಬೇಕು ನೀವು ಅಂದಾಗ ಒಂದು ಮಿಸ್ ಆದ್ರೆ ಇನ್ನೊಂದ್ರಲ್ಲಿ ಕೇಳ್ತಾರೆ. ಈಗ ಪರಿಸರ ದಿನಾಚರಣೆ ಕೇಳಿಲ್ಲ, ಅದ್ರ ಥೀಮ್ ಕೇಳಿಲ್ಲ, ಅದಕ್ಕೆ ರಿಲೇಟೆಡ್ ಆಗಿ ಆಕ್ಟ್ಸ್ ಗಳನ್ನ ಕೇಳ್ಬೋದಲ್ಲ, ಅದ್ರ ರಿಲೇಟೆಡ್ ಆಗಿ ಭೂಮಿ ಹೆಸರಿನ ಬಗ್ಗೆ ಕೇಳ್ಬೋದಲ್ಲ, ಅದ್ರ ರಿಲೇಟೆಡ್ ಆಗಿ ವಿಧಿಗಳನ್ನ ಕೇಳ್ಬೋದಲ್ಲ. ಅದಕ್ಕೋಸ್ಕರ ಸ್ವಲ್ಪ ಅದಕ್ಕೆ ರಿಲೇಟೆಡ್ ಆಗಿ ಓದ್ತಾ ಬರ್ಬೇಕು. ಈ ಫಸ್ಟ್ ನೋಡ್ರಿ, 48A ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬರ್ತಿದೆ. ಡಿಪಿಎಸ್ಪಿ ಅಲ್ಲಿ ಬರ್ತದೆ. ಡಿಪಿಎಸ್ಪಿ ಅಂತೀವಿ ನಾವು. ಡಿಪಿಎಸ್ಪಿ ಸಂವಿಧಾನದ ಭಾಗ 4ರಲ್ಲಿ ಬರುತ್ತೆ. ಈ ರಾಜ್ಯ ನಿರ್ದೇಶಕ ತತ್ವಗಳು ಯಾವ್ಯಾವ ತತ್ವಗಳನ್ನು ಒಳಗೊಂಡಿದೆ ನೆನಪಿರ್ಲಿ. ಗಾಂಧಿವಾದಿ ತತ್ವಗಳನ್ನು ಒಳಗೊಂಡಿರ್ತದ, ಸಮಾಜವಾದಿ ತತ್ವಗಳನ್ನು ಒಳಗೊಂಡಿರ್ತದ ಮತ್ತು ಉದಾರವಾದಿ ತತ್ವಗಳನ್ನು ಒಳಗೊಂಡಿರ್ತದ. ಈ 3 ತತ್ವಗಳು, ಗಾಂಧೀಜಿ ಪ್ರಿನ್ಸಿಪಲ್, ಲಿಬರಲಿಸಂ ಪ್ರಿನ್ಸಿಪಲ್, ಇನ್ನ ಸೋಷಿಯಲಿಸಂ ಪ್ರಿನ್ಸಿಪಲ್ಸ್ ಇದೆ. ಹಾಗಾಗಿ ಈ 3 ತತ್ವಗಳಿಂದ ರಾಜ್ಯವನ್ನ ಫಾರ್ಮೇಶನ್ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇನ್ ಮಾಡಿದ್ದಾರೆ. ಹಾಗಾಗಿ ಈ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ಸ್ 48A 48A ವಿಧಿ ಏನ್ ಹೇಳ್ತದಪ್ಪ ಅಂದ್ರ, ಪರಿಸರವನ್ನು ರಕ್ಷಿಸಲು ಮತ್ತು ಸುಧಾರಿಸಲು ರಾಜ್ಯವು ಪ್ರಯತ್ನಿಸಬೇಕು. ರಾಜ್ಯ ಅಂದ್ರೆ ಅಲ್ಲಿ ರಾಷ್ಟ್ರವು ಕೂಡ ಬರುತ್ತೆ. ರಾಜ್ಯ ಅಂತಂದ್ರೆ ಮೀನಿಂಗು ನಿಮ್ಗೆ ಗೊತ್ತಿರಲಿ, ಬರೇ ಸ್ಟೇಟ್ ಗೌರ್ಮೆಂಟ್ ಅಷ್ಟೇ ಅಲ್ಲ, ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಬರುತ್ತೆ. ವಿವಿಧ ರೀತಿಯ ಸಂಸ್ಥೆಗಳು ಬರ್ತಾವ, ನಿಗಮಗಳು ಬರ್ತಾವ, ವ್ಯಕ್ತಿನೂ ಕೂಡ ಬರ್ತಾವ. ನೆನಪಿರ್ಲಿ, ರಾಜ್ಯ ಅಂದ್ರೆ ಬರೀ ಓನ್ಲಿ ರಾಜ್ಯ ಅಷ್ಟೇ ಅಲ್ಲ,
ರಾಜ್ಯ ಬ್ರಾಡ್ ಮೀನಿಂಗ್ ಇದೆ. ರಾಷ್ಟ್ರನು ಅಂತ ಅರ್ಥ, ಸಂಸ್ಥೆಗಳು ಅಂತ ಅರ್ಥ, ನಿಗಮಗಳು ಅಂತ ಅರ್ಥ, ಎಲ್ಲವೂ ಬರ್ತದೆ. ಬ್ರಾಡ್ ಮೀನಿಂಗ್ ಇದೆ. 12ನೇ ವಿಧಿ ಎಕ್ಸ್ಪ್ರೆಷನ್ ಮಾಡ್ತದ ಫಂಡಮೆಂಟಲ್ ರೈಟ್ಸ್ ಅಲ್ಲಿ, ರಾಜ್ಯದ ಮೀನಿಂಗ್ ಅನ್ನ ಕೊಡ್ತಾ ಬರ್ತದ ಅನ್ನೋದು. ಅದನ್ನ ನೋಡ್ರಿ, ಮುಂದಿನ ಕ್ಲಾಸ್ ಅಲ್ಲಿ ಸಬ್ಜೆಕ್ಟ್ ಅಲ್ಲಿ ಏನೇನು ಓದ್ಬೇಕು ಅನ್ನೋದನ್ನ ಲಿಸ್ಟ್ ಮಾಡಿ ತಗೊಂಡ್ಬರ್ತೇನೆ. ಅವನಷ್ಟೇ ಹೇಳ್ತಾ ಬರ್ತೀನಿ. ಎಕ್ಸಾಮ್ಗೆ ಏನ್ ಬೇಕು ಪೊಲೀಸ್ ಕಾನ್ಸ್ಟೇಬಲ್ಗೆ ಅವನಷ್ಟೇ ಹೇಳ್ತಾ ಬರ್ತೇನೆ. ಈಗ 48ನೇ ವಿಧಿ, 48A ವಿಧಿ ಏನೇನ ಎಕ್ಸ್ಪ್ರೆಷನ್ ಮಾಡ್ತದೆ ಅಂದಾಗ ಪರಿಸರವನ್ನ ರಕ್ಷಿಸಲು ಮತ್ತು ಸುಧಾರಿಸಲು ರಾಜ್ಯ ಪ್ರಯತ್ನಿಸಬೇಕು ಅಂತ ಹೇಳ್ತಾರೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್, ಪರಿಸರ. ನೆಕ್ಸ್ಟ್ ಆರ್ಟಿಕಲ್ 51AG ಏನ್ ಹೇಳ್ತದಪ್ಪ, ಮೂಲಭೂತ ಕರ್ತವ್ಯಗಳು ಅಂತ ಬರ್ತದೆ. ಮೂಲಭೂತ ಕರ್ತವ್ಯಗಳು, ಮೂಲಭೂತ ಕರ್ತವ್ಯಗಳು ಅಲ್ಲೇನು ಅರಣ್ಯಗಳಾಗಿರ್ಬೋದು, ಸರೋವರಗಳಾಗಿರ್ಬೋದು, ನದಿಗಳಾಗಿರ್ಬೋದು ಮತ್ತು ವನ್ಯಜೀವಿಗಳನ್ನ ಒಳಗೊಂಡಂತೆ ನೈಸರ್ಗಿಕ ಪರಿಸರವನ್ನ ರಕ್ಷಿಸುವುದು ಪ್ರತಿಯೊಬ್ಬರ ನಾಗರಿಕನ ಕರ್ತವ್ಯ. ನೋಡಲ್ಲಿ ಡ್ಯೂಟೀಸ್, ಎವ್ರಿ ಸಿಟಿಸನ್ ಡ್ಯೂಟೀಸ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ. ಕರ್ತವ್ಯ ಕಾಯ್ದೆಗಳನ್ನ ಅಷ್ಟೇ ಅಲ್ಲದೆ ಈ ಅರಣ್ಯಗಳನ್ನಾಗಿರ್ಬೋದು, ಸರೋವರಗಳನ್ನಾಗಿರ್ಬೋದು, ಜಲಸಂಪನ್ಮೂಲ ನದಿ ಆಗಿರ್ಬೋದು, ವನ್ಯಜೀವಿಗಳನ್ನಾಗಿರ್ಬೋದು, ಎಲ್ಲಾ ನೈಸರ್ಗಿಕ ಪರಿಸರವನ್ನ ಸಂರಕ್ಷಣೆ ಮಾಡೋದು ಭಾರತೀಯ ನಾಗರಿಕನ ಪ್ರತಿಯೊಬ್ಬರ ಕರ್ತವ್ಯ ಅಂತ ಹೇಳ್ತಾ ಬಂದಾರೆ. ಇಲ್ಲಿ ಹೊರದೇಶದವ್ರನ್ನ ಗಿಡ ಕಡೆಕ್ ಬಂದ್ರೆ ಅವನು ಜೈಲಿಗೆ ತಗೊಂಡು ಹೋಗುದ, ಅವನು ರಕ್ಷಣೆ ಮಾಡಬೇಕಾ? ನಾಗರಿಕ ಅಂತಂದೇನಲ್ಲ, ಹೊರದೇಶನ ಬಂದ್ರು ಕೂಡ ಹುಲಿಗಳನ್ನ ಬೇಟೆ ಆಡಕತ್ತಾನ, ಅವನು ಸುಮ್ಮನೆ ಬಿಡ್ತಾರ? ಇಲ್ಲ, ಹೊರದೇಶವ್ರು ಬಂದ್ರು ಕೂಡ ಅವರು ಕೂಡ ಕರ್ತವ್ಯ ಮಾಡ್ಬೇಕು. ಪರಿಸರ, ಪರಿಸರ ಅನ್ನೋದು ಬರೀ ನಮ್ಮ ದೇಶಕ್ಕಷ್ಟೇ ಸಂಬಂಧಿಸಿದ್ದಲ್ಲ, ಇದು ವಿಶ್ವ, ಭೂಮಿಗೆ ಸಂಬಂಧಪಟ್ಟಿದ್ದು. ಭೂಮಿಯಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಪರಿಸರ ಸಂರಕ್ಷಣೆ ಮಾಡೋದು ಕರ್ತವ್ಯ, ಅವನ ಕರ್ತವ್ಯ. ಅಂದ್ರ ಭೂಮಿಯ ಋಣವನ್ನ ತೀರ್ಸಕ್ ಆಗ್ತಾ ಇಲ್ಲ ನಮಗ, ಪರಿಸರದ ಋಣವನ್ನ ತೀರ್ಸಕ್ ಆಗ್ತಾ ಇಲ್ಲ ನಮಗ. ಆದ್ರೆ ಋಣ ತೀರ್ಸಕ್ ಆಗ್ಲಿಲ್ಲ ಅಂದ್ರೂ ಕೂಡ ಅದಕ್ಕೆ ಧಕ್ಕೆ ಆಗೋ ರೀತಿಯಲ್ಲಿ ನಾವು ಬದುಕಬಾರದು. ಪರಿಸರ ಸ್ನೇಹಿ ಬದುಕನ್ನ ಕಟ್ಕೊಳ್ಬೇಕು, ಪರಿಸರ ಸ್ನೇಹಿ ಜೀವನ ಶೈಲಿಯನ್ನ ರೂಪಿಸ್ಕೊಳ್ಬೇಕು. ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಅವರು ನೋಡಿ ಎಷ್ಟು, ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಅವರ ಜೀವನವನ್ನ ನಾವು ಏನ್ ಮಾಡ್ಬೇಕು, ಪಾಲನೆ ಮಾಡ್ಬೇಕು. ಪ್ರಕೃತಿಯ ಮಡಿಲಲ್ಲಿ ಪ್ರಕೃತಿ ರೀತಿಯೇನೆ ಬದುಕನ್ನ ಕಟ್ಟಿಕೊಂಡವರು ಅವರು. ವೈಟ್ ಡ್ರೆಸ್, ಮಾಲಿನ್ಯ ಆಗಲಾರದಂತ ಡ್ರೆಸ್, ಸಿಂಪಲ್ ಲೈಫ್, ಹೈ ಥಿಂಕಿಂಗ್ ಅನ್ನು ಹೊಂದಿದವರು ಅವರು. ನಿಜವಾಗ್ಲಿ ನನ್ನ ಪ್ರಕಾರ ಹೋದ್ರೆ ಇಡೀ ಜಗತ್ತಿನಲ್ಲಿಯೇ ಪ್ರಪ್ರಥಮ ಬಾರಿಗೆ ಪರಿಸರಕ್ಕೆ ತಕ್ಕಂತೆ ಕರ್ತವ್ಯವನ್ನು ನಿರ್ವಹಣೆ ಮಾಡಿದವರು ಯಾರು, ನಿಭಾಯಿಸಿದವರು ಯಾರಪ್ಪ ಅಂತಂದಾಗ ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಅವರು. ಅಷ್ಟು ವ್ಯಕ್ತಿತ್ವ, ಅವರನ್ನ ವರ್ಣಿಸಲು ಅಸಾಧ್ಯ. ನಾವು ಅಷ್ಟು ವಿಭಿನ್ನವಾದಂತ, ನನ್ನ ಜೀವನದಲ್ಲಿ ಏನಾದ್ರೂ ಜೀವಂತ ದೇವರಂತಂದು ಕಂಡಿದ್ದಂದ್ರೆ ಅವರಲ್ಲೇನೆ. ಎಷ್ಟು ವಂಡರ್ಫುಲ್ ಥಾಟ್ಸ್ ಇದಾವಪ್ಪ ಅಂತಂತಂದ್ರೆ, ಈ ಸುಸ್ಥಿರ ಜೀವನ, ಸುಸ್ಥಿರ ಅಭಿವೃದ್ಧಿ ಅನ್ನೋದು ಅವ್ರನ್ನ ನೋಡಿ ಕಲಿಬೇಕು ನಾವು. ಅವರ ಜೀವನ ಶೈಲಿ ಅಂತದ್ದು ಅತ್ಯದ್ಭುತ, ಅದು ವರ್ಣಿಸಲು ಅಸಾಧ್ಯ. ಹಾಗಾಗಿ ಮಾಯೋಳು ಮಾಯೆ ಆದ್ರವರು, ಪಂಚ ಮಹಾಭೂತಗಳಲ್ಲಿ ಲೀನವಾದರವರು, ಪ್ರಕೃತಿಯ ಮಡಿಲಲ್ಲಿ ಪ್ರಕೃತಿ ಆಗಿದ್ದಾರೆ. ಎಟ್ ಪ್ರೆಸೆಂಟ್ ಪ್ರಕೃತಿ ನಮಸ್ಕಾರ ಮಾಡಿದ್ರೆ ಅವ್ರಿಗೆ ನಮಸ್ಕಾರ ಮಾಡದಂತ ನಾವು ಆ ರೀತಿ ಜೀವನವನ್ನ ಬದುಕಿದವರು. ನಿಜವಾಗಿ ಪರಿಸರಕ್ಕೆ ತಕ್ಕಂತೆ ಪರಿಸರ ಸ್ನೇಹಿ ಜೀವನವನ್ನ ಸಾಗಿಸಿ ಒಬ್ಬರು ವಿಶ್ವದ ಭೂಮಿಯ ನಾಗರಿಕನಾಗಿ ತಮ್ಮ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ. ಆ ಕರ್ತವ್ಯವನ್ನು ಆ ರೀತಿಯಾಗಿ ನಾವು ನಿಭಾಯಿಸಬೇಕು. ಅಂದಾಗ ಮಾತ್ರ ಭೂಮಿ ನಿತ್ಯ ಹಸಿರು ಗ್ರಹವಾಗಿ ಉಳಿತದೆ. ನೋಡಿ, ಅವ್ರು ಬಂದ್ರೆ ಹಕ್ಕಿ ಪಕ್ಷಿಗಳು ಒದರುತ್ತಿದ್ದು, ಹಾಡ್ತಿದ್ದು. ಅವ್ರು ಬಂದ್ರೆ ಎಂಟ್ರಿ ಕೊಟ್ರಂದ್ರೆ, ನಾನು ಅತಿ ಹೆಚ್ಚು ನೋಡಿದ್ದು ತಪೋವನದಲ್ಲಿ, ಧಾರವಾಡದಲ್ಲಿ ನಾನು ಸ್ಟಡಿ ಮಾಡ್ತಾ ಇದ್ದೆ. ಪುಸ್ತಕ ತಗೊಂಡು ತಪೋವನದಲ್ಲಿ ಹೋಗ್ತಾ ಇದ್ದೆ. ಅಲ್ಲೇ ಅವ್ರು ಧಾರವಾಡಕ್ಕೆ ಬಂದ್ರು, ಅಲ್ಲೇ ಉಳಿತಿದ್ರು. ಅಲ್ಲೇ ಅವರ ಆಶೀರ್ವಾದ ಮತ್ತು ಅವ್ರು ನೋಡ್ತಾ ಓದ್ತಾ ಕೂತ್ಕೊಳ್ತಿದ್ ನಾನು. ಅಲ್ಲಿಂದನೇ ನನಗೆ ಗೊತ್ತಾಯ್ತು ನೈಜ ಸ್ವರೂಪ ಅವರ ವ್ಯಕ್ತಿತ್ವದ ಅನ್ನುವಂಥದ್ದು. ಪರಿಸರ ಮುಖೇನ ಜೀವನವನ್ನು ನಡೆಸಿದಂಥ ಧೀಮಂತ ದೈವಿ ಪುರುಷ, ಪ್ರಕೃತಿ ಮಡಿಯಲ್ಲಿ ಪ್ರಕೃತಿಯಾದಂಥ ವಿಭಿನ್ನ ವ್ಯಕ್ತಿತ್ವ ಅವ್ರದ್ದು. ಎಸ್, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಆರ್ಟಿಕಲ್ 51AG ಕೂಡ ನೆನಪಿರಲಿ, ಇದು ಒಂದು ಕರ್ತವ್ಯ. ಅದು DPSP ಯಲ್ಲಿ ರಾಜ್ಯ ಏನೇನ್ ಮಾಡ್ಬೇಕು ಅನ್ನೋದನ್ನ
ಪರಿಸರಕ್ಕಾಗಿ ರಾಜ್ಯ ಏನ್ ಮಾಡ್ಬೇಕು ಅನ್ನುವಂಥದ್ದು ಹೇಳಿರುವಂತ ಆರ್ಟಿಕಲ್ಸ್ ಯಾವ್ದ್ರ 48A ಆರ್ಟಿಕಲ್ಸ್ ನೆನಪಿರ್ಲಿ. ನೆಕ್ಸ್ಟ್ ಇನ್ನು 21ನೇ ವಿಧಿ, ಮೋಸ್ಟ್ ಇಂಪಾರ್ಟೆಂಟ್ ಇದೆ 21ನೇ ವಿಧಿ ಆರ್ಟಿಕಲ್ಸ್. ಈ ಆರ್ಟಿಕಲ್ಸ್ ಬರೀ ಮಾನವನಿಗೆ ಅಷ್ಟೇ ಸಂಬಂಧಪಟ್ಟಿಲ್ಲ, ಇದು ಜೀವ ಪರಿಸರ ಜೀವಿ ನೆನಪಿರ್ಲಿ. ಪರಿಸರದ ಮೀನಿಂಗ್ ಗೊತ್ತಿಲ್ಲ ನಿಮಗಿನ್ನು. ಪರಿಸರದ ಮೀನಿಂಗು ಏನಪ್ಪಾ ಅಂತಂದಾಗ ಸಂದರ್ಭದಲ್ಲಿ ಹೇಳ್ತಾ ಬಂದಾಗ ಈಗ ಆಲ್ಮೋಸ್ಟ್ ಪರಿಸರ ಅಂದ್ರೆ ಏನಂತ ನಾನು ಬೇರೆ ಬೇರೆ ಕಡೆ ರಾಜ್ಯದ ತುಂಬೆಲ್ಲ ಕ್ಲಾಸ್ ಮಾಡ್ತಾ ಹೋಗ್ತೀನಿ ನಾನು, ಆಫ್ಲೈನ್ ಕ್ಲಾಸ್. ಪ್ರತಿಯೊಂದು ಜಿಲ್ಲೆಯ ಮೂಲೆ ಮೂಲೆಯಲ್ಲಿ ಕೂಡ ಆಫ್ಲೈನ್ ಕ್ಲಾಸ್ ಅಲ್ಲಿ ಎಸ್ ಎ ಫ್ಯಾಕಲ್ಟಿ ಆಗಿ ಹೋಗ್ತೀನಿ ನಾನು. ಸುಮಾರು 9 ವರ್ಷಗಳ ಕಾಲ ಎಸ್ ಎ ಮಾಡ್ತಾ ಬಂದಿದ್ದೀನಿ ನಾನು. ಇನ್ನು ಕರೆಂಟ್ ಇವೆಂಟ್ಸ್ GK ಮಾಡ್ತಾ ಬಂದಿದ್ದೀನಿ, ಜೊತೆಗಿನೇ ಸೈಕಾಲಜಿ ಕೂಡ ಕ್ಲಾಸ್ ಮಾಡ್ತಾ ಬರ್ತೀನಿ. ಹಾಗಾಗಿ ಎಕನಾಮಿಕ್ಸ್ ಕ್ಲಾಸ್ ಅನ್ನ ಮಾಡ್ತಾ ಬಂದಿದ್ದೀನಿ ಮತ್ತು ಸ್ಟಾರ್ಟಿಂಗ್ ನಲ್ಲೇನೆ ಜಾಗ್ರಫಿ ಕ್ಲಾಸ್ ಮಾಡಿದ್ದೆ ನಾನು. ಹಾಗಾಗಿ ಎಸ್ ಎ ಹೇಳುವಂತ ಸಂದರ್ಭದಲ್ಲಿ ಒಂದು 5-6 ಟಾಪಿಕ್ ಅನ್ನ ಎಕಾಲಜಿ ಎನ್ವೈರನ್ಮೆಂಟ್ ಸಂಬಂಧಪಟ್ಟಂತ ನಾನು ಎಸ್ ಎ ಮಾಡ್ತಾ ಹೋಗ್ತೀನಿ. ಒಂದೊಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಕೇಳಿದಾಗ ವಾಟ್ ಇಸ್ ದ ಮೀನಿಂಗ್ ಆಫ್ ದಿ ಎನ್ವೈರನ್ಮೆಂಟ್ ಅಂತ ಕೇಳಿದಾಗ ಅವ್ರು ಏನ್ ಆನ್ಸರ್ ಮಾಡ್ತಿದ್ರಪ್ಪ ಅಂತಂದಾಗ ನಮ್ಮ ಸುತ್ತಮುತ್ತಲಿನ ಪರಿಸರವೇ, ನಮ್ಮ ಸುತ್ತಮುತ್ತಲಿನ ವಾತಾವರಣವೇ ಪರಿಸರ ಅಂತಂದು ಆನ್ಸರ್ ಮಾಡ್ತಾ ಇದ್ದಾರೆ. ತಪ್ಪಲ್ಲ, ಸರಿ. ಆದ್ರೆ ಇಲ್ಲಿ ವೈಜ್ಞಾನಿಕವಾಗಿ ಎಲ್ಲರೂ ಎಕ್ಸೆಪ್ಟೆಡ್ ಇರುವಂತ, ವಿಶ್ವ ಒಪ್ಪಿಕೊಳ್ಳುವಂತ, ಯೂನಿವರ್ಸಲ್ ಎಕ್ಸೆಪ್ಟೆಡ್ ಇರುವಂತ ಕಂಟೆಂಟ್ ಬೇಕಲ್ಲ. ಹಾಗಾಗಿ ಪರಿಸರ ಅಂತಂದ್ರೆ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಜೈವಿಕ ಗ್ರಹದಲ್ಲಿ ಈ ವರ್ಡ್ಸ್ ಬರಬೇಕು. ಜೈವಿಕ ಗ್ರಹದಲ್ಲಿ ಅಥವಾ ಭೂಮಿಯಲ್ಲಿ ನಿಮ್ಗೆ ಕೇಳಿದ್ರೆ ಕೇಳಬಹುದು, ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಭೂಮಿಯಲ್ಲಿ ಜೈವಿಕ ಮತ್ತು ಅಜೈವಿಕ ಅಂಶಗಳಿಂದ ಕೂಡಿರುವ ಒಟ್ಟು ವ್ಯವಸ್ಥೆಯನ್ನ ಏನಂತ ಕರೀತಾರಪ್ಪ ಅಂತಂದ್ರ ಪರಿಸರ ಅಂತ ಕರೀತಾರೆ. ಜೈವಿಕ, ಅಜೈವಿಕ, ಬಯೋಟಿಕ್ ಅಂಡ್ ನಾನ್ ಬಯೋಟಿಕ್ ಕಂಟೆಂಟ್ ಅನ್ನ ಒಳಗೊಂಡಿರಬೇಕು, ಒಟ್ಟು ವ್ಯವಸ್ಥೆ. ಹಾಗಾಗಿ ಜೀವಿಗಳು ಇದಾವ, ಅಲ್ಲಿ ಜೀವ ಇಲ್ಲದ ವಸ್ತುಗಳದ, ಬೆಟ್ಟ, ಗುಡ್ಡ, ಕಲ್ಲು, ಮಣ್ಣು, ಇವೆಲ್ಲ ಗಾಳಿ, ನೀರು, ಇವೆಲ್ಲ ಅಜೈವಿಕ ಕಂಟೆಂಟ್. ಜೀವಿಗಳಂತಂದಾಗ ಸಸ್ಯನು ಕೂಡ ಜೀವಿ, ನೆನಪಿರ್ಲಿ. ಸಸ್ಯನು ಕೂಡ ಜೀವಿ. ಸಸ್ಯಗಳು ಪ್ಲಸ್ ಪ್ರಾಣಿ ಅಂತೂ ಜೀವಿ ಗೊತ್ತಿದೆ. ಸೂಕ್ಷ್ಮಾಣು ಜೀವಿಗಳು ಬರ್ತವೆ ಇಲ್ಲಿ. ಬ್ಯಾಕ್ಟೀರಿಯಾ ಬರ್ತದ, ವೈರಸ್ ಬರ್ತದ, ಶಿಲೀಂಧ್ರನು ಬರ್ತದ, ಏಕಕೋಶ ಜೀವಿ ಬರ್ತವೆ, ಬಹುಕೋಶ, ಎಲ್ಲವೂ ಜೀವಿ. ಹಾಗಾಗಿ ಸಸ್ಯಗಳಿಗೆ ಕೂಡ ಜೀವಿ ಇದೆ ಅಂತಂದು ಇಡೀ ಜಗತ್ತಿಗೆ ಹೇಳಿದವರು ಯಾರಪ್ಪ ಅಂದ್ರ ಜಗದೀಶ್ ಚಂದ್ರ ಬೋಸ್, ನಮ್ಮ ಭಾರತೀಯರು. ಜಗದೀಶ್ ಚಂದ್ರ ಬೋಸ್. ಸಸ್ಯಗಳಿಗೂ ಜೀವ ಇದೆ. ಹಾಗಾಗಿ ಈ 21 ಆರ್ಟಿಕಲ್ಸ್ ಬರೇ ನಮಗಷ್ಟೇ ಯೂಸ್ ಆಗಲ್ಲ, ಮಾನವರಿಗೆ ಯೂಸ್ ಆಗಲ್ಲ. ಇದು ಸಸ್ಯಗಳನ್ನ ನಾವು ಸಂರಕ್ಷಣೆ ಮಾಡಬೇಕು. ಇಂಟರ್ನಲ್ ಕಂಟೆಂಟ್ ಇದೆ ಅದಕ್ಕೆ. ಅದು ಏನ್ ಹೇಳ್ತದ? 21 ಜೀವಿಸುವ ಹಕ್ಕಲ್ವಾ? ಜೀವಿಸ್ಲಿಕ್ಕೆ ನಮ್ಗೆ ಏನ್ ಬೇಕು? ಓಟು ಬೇಕಿಲ್ಲ, ಆಕ್ಷನ್ ಬೇಕಲ್ಲ. ಈ ಆಕ್ಷನ್ ಇಲ್ಲಾರ್ದೆ ಜೀವಿಸ್ಲಿಕ್ಕೆ ಸಾಧ್ಯ ಆಗತ್ತ? ಇಲ್ಲ. ಆಕ್ಷನ್ ಬೇಕಿತ್ತಪ್ಪ, ಏನ್ ಬೇಕು ನಮ್ಗ? ಆಕ್ಷನ್ ಪ್ರೊಡಕ್ಷನ್ ಆಗ್ಬೇಕಲ್ಲ, ಓಟು ಪ್ರೊಡಕ್ಷನ್ ಆಗ್ಬೇಕಲ್ಲ. ಓಟು ಪ್ರೊಡಕ್ಷನ್ ಆಗ್ಬೇಕಿತ್ತಂದ್ರೆ ಎಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡಿಬೇಕಲ್ಲ, ಫೋಟೋಸಿಂಥಸಿಸ್ ಪ್ರೋಸೆಸ್ ನಡಿಬೇಕಲ್ಲ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಾಡೋರು ಯಾರು? ಸಸ್ಯ ಸಂಪತ್ತಲ್ಲ. ಈ ಸಸ್ಯ ಸಂಪತ್ತು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಾಡ್ಬೇಕಾದ್ರೆ ಯಾವ ಶಕ್ತಿಯನ್ನು ಅವಲಂಬಿಸಿದ್ರೆ? ಸೂರ್ಯನ ಶಕ್ತಿಯನ್ನು ಅವಲಂಬಿಸಿ. ಶಕ್ತಿಯ ಮೂಲ ಸ್ವರೂಪ ಯಾವುದು? ಸೌರಶಕ್ತಿ. ಎಲ್ಲ ಪ್ರೊಸೆಸ್ ಇದಾವ ನೆನಪಿರಲಿ. ಹಾಗೆ 21ನೇ ವಿಧಿ ಮೋಸ್ಟ್ ಇಂಪಾರ್ಟೆಂಟ್. ಮಾಲಿನ್ಯ ಮುಕ್ತ ಪರಿಸರದಲ್ಲಿ ಜೀವಿಸುವ ಹಕ್ಕು ಸಂವಿಧಾನದ 21ನೇ ವಿಧಿ ಅಡಿ ಮೂಲಭೂತ ಹಕ್ಕಿನ ಭಾಗವಾಗಿದೆ ಎಂದು ಸುಪ್ರೀಂ ಕೋರ್ಟ್ ವ್ಯಾಖ್ಯಾನಿಸಿದೆ. ನೆನಪಿರಲಿ ನೋಡಿಲಿ. ಹಾಗಾದ್ರೆ ಪರಿಸರ ಮಾಲಿನ್ಯ ಆಗಿರ್ಬೋದು, ಗ್ಲೋಬಲ್ ವಾರ್ಮಿಂಗ್ ಆಗಿರ್ಬೋದು, ಗ್ರೀನ್ ಹೌಸ್ ಗ್ಯಾಸಸ್ ಆಗಿರ್ಬೋದು, ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ಡಿಸಾಸ್ಟರ್ ಆಗಿರ್ಬೋದು, ಇವೆಲ್ಲವನ್ನ ಕಂಟ್ರೋಲ್ ಮಾಡಿ ಅತ್ಯುತ್ತಮವಾದಂತ ಜೀವನವನ್ನು ನಡೆಸಬೇಕಿತ್ತಪ್ಪ ಅಂದ್ರೆ, ಉತ್ತಮ ಜೀವನ ನಡೆಸಬೇಕಿತ್ತಪ್ಪ ಅಂದ್ರ ಶುದ್ಧವಾದ ಪರಿಸರ ಬೇಕು ಅನ್ನೋದು ಕಂಟೆಂಟ್ ಹೇಳಿದ್ದಾರೆ. ಅಂದ್ರ ಮಾಲಿನ್ಯ ಮುಕ್ತ ಪರಿಸರದಲ್ಲಿ ಜೀವಿಸುವ ಹಕ್ಕು. ಮಾಲಿನ್ಯ ಮುಕ್ತ ಅಂದ್ರೆ ಮಾಲಿನ್ಯ ಇಲ್ಲಾರ್ದು ಅಂತ ಅರ್ಥ. ಹಾಗೆ 21ನೇ ವಿಧಿ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಜೀವಿಗಳ ಸಂರಕ್ಷಣೆ ಮಾಡಲಿಕ್ಕೆ, ಭೂಮಿಯನ್ನು ಸಂರಕ್ಷಣೆ ಮಾಡಲಿಕ್ಕೆ, ಸಸ್ಯಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ, ವಿವಿಧ ರೀತಿಯ ಪ್ರಾಣಿಗಳ ಸಂರಕ್ಷಣೆ ಮಾಡಲಿಕ್ಕೆ ಟೋಟಲ್ಲಿ
ಸುಸ್ಥಿರ ಜೈವಿಕ ಗ್ರಹವನ್ನ ಸ್ಥಾಪಿಸಲು, ಸುಸ್ಥಿರ ಜೀವನಕ್ಕೆ, ಸುಸ್ಥಿರ ಜೈವಿಕ ಗ್ರಹಕ್ಕೆ 21ನೇ ವಿಧಿ ಹೆಲ್ಪ್ ಆಗುತ್ತೆ. ಅಷ್ಟು ಬ್ರಾಡ್ ಇದೆ ಇದು. 21ನೇ ವಿಧಿನ 10 ತಾಸು ಹೇಳ್ಬೋದು ನಾವು, ಬಟ್ ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇರೋದ್ರಿಂದ ಸ್ವಲ್ಪ ಇಷ್ಟು ವಿಷಯ ಸಾಕು ನಿಮ್ಗ. ಭಾಗ 3ರಲ್ಲಿ ಬರ್ತದೆ ನಿಮ್ಗ, ಓದ್ತರಿ. ಮುಂದೆ ನೀವು ಕಾನ್ಸ್ಟಿಟ್ಯೂಷನ್ಸ್ ಬಗ್ಗೆ, ಪೊಲಿಟಿ ಬಗ್ಗೆ ಹೇಳೋದ್ನೇ ಡಿಟೇಲ್ ಆಗಿ ಹೇಳ್ತಾ ಬರ್ತೀನಿ. ಭಾಗ 3ದಲ್ಲಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಹೇಳ್ತಾ ಬರ್ತಾರ, ಮೋಸ್ಟ್ ಇಂಪಾರ್ಟೆಂಟ್ ಫಂಡಮೆಂಟಲ್ ರೈಟ್ಸ್. ಸೊ ಹಾಗಾಗಿ ವ್ಯಕ್ತಿತ್ವದ ಅಭಿವೃದ್ಧಿಗೆ, ಸಮಗ್ರ ವ್ಯಕ್ತಿಯ ವ್ಯಕ್ತಿತ್ವ ಅಭಿವೃದ್ಧಿಗೆ ಏನ್ ಬೇಕು? ಮೂಲಭೂತ ಹಕ್ಕುಗಳು ಬೇಕು. ಇಡೀ ಸಮುದಾಯದ ಅಭಿವೃದ್ಧಿಗೆ ಯಾವುದು ಬೇಕಾದ್ರೆ DPSP ಬೇಕು. ಒಂದು ಸಮುದಾಯದ ಅಭಿವೃದ್ಧಿಗೆ ಏನ್ ಬೇಕು? DPSP ಬೇಕು. ವ್ಯಕ್ತಿಯ ವ್ಯಕ್ತಿತ್ವ ಸಮಗ್ರ ಅಭಿವೃದ್ಧಿಗೆ ಏನ್ ಬೇಕು? ಫಂಡಮೆಂಟಲ್ ರೈಟ್ಸ್ ಬೇಕು. ಸೊ ಇದು ಕೂಡ ನೆನಪಿರಲಿ. ನೆಕ್ಸ್ಟ್, ಹಲವು ಪ್ರಮುಖ ವಿಷಯಗಳನ್ನು ರಾಜ್ಯ ಪಟ್ಟಿಯಿಂದ ಏನ್ ಮಾಡ್ತಾರಪ್ಪ ಅಂದ್ರ ಸಮವರ್ತಿ ಪಟ್ಟಿಗೆ ಏನ್ ಮಾಡ್ತಾರಪ್ಪ ಅಂದ್ರ ವರ್ಗಾಯಿಸ್ತಾರ. ಅದರಲ್ಲಿ ಯಾವ್ದಾರ 42ನೇ ಸಂವಿಧಾನ ತಿದ್ದುಪಡಿ 1976ರಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಈ ಪರಿಸರಕ್ಕೆ ಅಷ್ಟೇ ಮಾತಾಡ್ತೀನಿ ನಾನು. ಈ 42ನೇ ವಿಧಿ ಸಿಕ್ಕಾಪಟ್ಟೆ ತಿದ್ದುಪಡಿ ಆಗಿದಾವ. ಹಾಗಾಗಿ ಇದನ್ನ ಏನಂತ ಕರೆದಾರಪ್ಪ ಅಂತಂದ್ರ ಮಿನಿ ಸಂವಿಧಾನ ಅಂತ ಕರೀತಾರ. ಇದನ್ನ ಮಿನಿ ಸಂವಿಧಾನ ಅಂತ ಕರೀತಾರ. ಮಿನಿ ಸಂವಿಧಾನ ಅಂತ ಕರೀತಾರೆ. ಜೊತೆಗೆ ಇಂದಿರಾ ಗಾಂಧಿ ಸಂವಿಧಾನ ಅಂತಾನು ಕೂಡ ಕರೀತಾರೆ. ಇದನ್ನ ಇಂದಿರಾ ಗಾಂಧಿ ಸಂವಿಧಾನ ಅಂತಾನು ಕೂಡ ಕರೀತಾರೆ. ಇದನ್ನ ನೆನಪಿರ್ಲಿ. ಮಿನಿ ಕಾನ್ಸ್ಟಿಟ್ಯೂಷನ್ಸ್, 42 ಅಮೆಂಡ್ಮೆಂಟ್. ಹಾಗಾಗಿ ಈ ಅವಧಿಯಲ್ಲಿ 1976ರ ಅವಧಿಯಲ್ಲಿ ಏನ್ ಮಾಡ್ತಾರ? ಪರಿಸರ ಸಂಬಂಧಿತ ಪ್ರಮುಖ ಬದಲಾವಣೆಗಳನ್ನ ಮಾಡ್ತಾರ. ಏನ್ ಮಾಡ್ತಾರಪ್ಪ ಅಂದ್ರೆ ಅರಣ್ಯಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ರಾಜ್ಯ ಪಟ್ಟಿಯಿಂದ ಸಮವರ್ತ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ. ನೆನಪಿರ್ಲಿ, ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ. ನೆನಪಿರ್ಲಿ. ಪೊಲಿಟಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಂದಾಗ ಅಲ್ಲಿ ಡಿಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಬರ್ತೀನಿ. ಯಾಕಂದ್ರೆ ಇದನ್ನ ಡಿಸ್ಕಷನ್ ಮಾಡಕ್ ಹೊಂಟನಪ್ಪ ಅಂದ್ರ ಟೈಮ್ ಭಾಳ ಕಿಲ್ ಆಗಿಬಿಡ್ತದ. ಮತ್ ನಿಮ್ಮ ಮೈಂಡ್ ಸೆಟ್ ಏನಾಗತ್ತ? ಡೈವರ್ಟ್ ಆಗ್ತೈತಿ. ಅದಕ್ಕೋಸ್ಕರ ಇದು ನೆನಪಿರಿ. ರಾಜ್ಯ ಪಟ್ಟಿಯಿಂದ ಏನ್ ಮಾಡಿದ್ರು? ಸಮವರ್ತಿ ಪಟ್ಟಿಗೆ ಈ ಪರಿಸರ, ಅರಣ್ಯ ಸಂರಕ್ಷಣೆ, ಅರಣ್ಯ ಎಂಬ ಪದವನ್ನ ಅಥವಾ ಅರಣ್ಯ ಸಂರಕ್ಷಣೆ ಎಂಬ ಪದವನ್ನ ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ಯಾವಾಗ ಇದನ್ನ ಸೇರಿಸಿದ್ರಪ್ಪ? 1976ರಲ್ಲಿ. ಎಷ್ಟನೇ ತಿದ್ದುಪಡಿ ಅಂತಂದಾಗ 42ನೇ ತಿದ್ದುಪಡಿ ಅನ್ನುವಂಥದ್ದು. ಹಾಗಾದ್ರೆ ಸಮವರ್ತಿ ಪಟ್ಟಿಗೆ ಸೇರ್ಪಡೆ ಆಯ್ತಪ್ಪ ಅಂತಂದ್ರ ಇಲ್ಲಿ ಮುಖ್ಯವಾಗಿ ಏನಾಯ್ತಪ್ಪ ಅಂತಂದಾಗ ನೋಡ್ರಿ 1976ರಲ್ಲಿ. ಹಾಗಾಗಿ ಪರಿಸರ ಸಂರಕ್ಷಣೆ ಮಾಡೋದು ಸೆಂಟ್ರಲ್ ಗೌರ್ಮೆಂಟ್ ಕೂಡ ಕ್ರಮವನ್ನು ಕೈಗೊಳ್ಬೇಕಾಗತ್ತೆ ಪರಿಸರ ಸಂರಕ್ಷಣೆಗೋಸ್ಕರ. ಜೊತೆಗಿನೇ ಈ ಸ್ಟೇಟ್ ಗೌರ್ಮೆಂಟ್ ಕೂಡ ಏನ್ ಮಾಡ್ಬೇಕಾಗತ್ತೆ? ಕ್ರಮವನ್ನು ಕೈಗೊಳ್ಬೇಕಾಗತ್ತೆ. ಬರೀ ರಾಜ್ಯಕ್ಕಷ್ಟೇ ಅಂತ ಮಾಡಿದ್ರು. ಈಗ ಸಮವರ್ತಿ ಪಟ್ಟಿಗೆ ಸೇರ್ಪಡೆ ಮಾಡೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಪರಿಸರ ಸಂರಕ್ಷಣೆಗೆ ಪ್ರಮುಖ ಪಾತ್ರ ವಹಿಸಬೇಕಾಗತ್ತ. ಜೊತೆಗೇನೆ ಸ್ಟೇಟ್ ಗೌರ್ಮೆಂಟ್ ಕೂಡ ಪ್ರಮುಖ ಪಾತ್ರ ವಹಿಸಬೇಕಾಗತ್ತೆ. ನೆನಪಿರ್ಲಿ. ನೆಕ್ಸ್ಟ್ ನೋಡೋಣ. ನೋಡಿಲ್ಲಿ, ಈ ಸಮವರ್ತಿ ಪಟ್ಟಿ ಸೇರ್ಪಡೆ ಮಾಡೋದ್ರಿಂದ ಏನಾಯ್ತಪ್ಪ ಅಂತಂದಾಗ ಕಾಡು ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳ ಸಂರಕ್ಷಣೆಯನ್ನು ಕೂಡ ಸಮವರ್ತಿ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ. ಹಾಗಾಗಿ ಇದು ಬದಲಾವಣೆಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಏನು ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ಸಂಬಂಧಿಸಿದಂತೆ ಕಾನೂನುಗಳನ್ನು ರೂಪಿಸುವ ಅಧಿಕಾರ, ಲಾ ಫಾರ್ಮೇಶನ್ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕೂ ಸಿಕ್ತು, ಸೆಂಟ್ರಲ್ ಗೌರ್ಮೆಂಟ್ಗೂ ಸಿಕ್ತು. ಯಾವುದರ ಹಿನ್ನೆಲೆಯಲ್ಲಿ? 42ನೇ ಸಂವಿಧಾನ ತಿದ್ದುಪಡಿ 1976ರ ಅವಧಿಯಲ್ಲಿ ಈ ರಾಜ್ಯ ಪಟ್ಟಿಯಿಂದ ಅದನ್ನು ಸಮವರ್ತಿ ಪಟ್ಟಿಗೆ ಸೇರ್ಪಡೆ ಮಾಡೋದ್ರಿಂದ ಕೇಂದ್ರಕ್ಕೂ ಮತ್ತು ರಾಜ್ಯಕ್ಕೂ ಆ ಪರಿಸರಕ್ಕೆ ಸಂಬಂಧಪಟ್ಟಂತ ಕಾನೂನು, ಕಾಯ್ದೆಗಳನ್ನು, ರೂಲ್ಸ್, ರೆಗ್ಯುಲೇಷನ್ ಮಾಡಲಿಕ್ಕೆ ಅಧಿಕಾರವನ್ನ ನೀಡಲಾಯಿತು. ಇದು ಕೂಡ ನಿಮ್ಗೆ ನೆನಪಿರ್ಲಿ. ಕ್ವಶನ್ಸ್ ಸ್ಟೇಟ್ಮೆಂಟ್ ಲೆಕ್ಕದಲ್ಲಿ ಕೂಡ ಕೇಳಿದ್ರು ಕೂಡ ಆನ್ಸರ್ ಮಾಡಕ್ ಬರುತ್ತೆ. ಇನ್ನು ನೆಕ್ಸ್ಟ್ ಕೊನೆಯ ಕಂಟೆಂಟ್ ಏನಪ್ಪಾ ಅಂದ್ರ ವಿಪತ್ತು ನಿರ್ವಹಣಾ ಕಾಯ್ದೆ ಅಂತ ಬರುತ್ತೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಬರುತ್ತೆ. 2005ರಲ್ಲಿ ಇದನ್ನ ತಗೊಂಡ್ಬರ್ತಾರೆ. ಯಾಕಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತಂದಾಗ ನಿಮ್ಗೆ ಗೊತ್ತಿರ್ಲಿ, ಪ್ರವಾಹ ಆಗಿರ್ಬೋದು, ಫ್ಲಡ್ ಆಗಿರ್ಬೋದು, ಪ್ರವಾಹ ಆಗಿರ್ಬೋದು, ಭೂಕುಸಿತ ಆಗಿರ್ಬೋದು, ಡಿಸಾಸ್ಟರ್ ಅಂತ ಕರೀತಾರವನ್ನ. ಅತಿವೃಷ್ಟಿ, ಅನಾವೃಷ್ಟಿ, ಬರಗಾಲ, ಭೂಕಂಪ, ಜ್ವಾಲಾಮುಖಿ, ಇವೆಲ್ಲವೇನು ಡಿಸಾಸ್ಟರ್ ಅಂತಂದ್ರೆ ವಿಪತ್ತು ಅಂದ್ರೆ ಏನು? ನಾಶವಾಗೋದು, ಕಷ್ಟವನ್ನು ತಂದೊಡ್ಡುವುದು, ನಾಶವಾಗುವುದು, ದುಃಖವನ್ನು ತಂದೊಡ್ಡುವುದು. ವಿನಾಶಕ್ಕೆ ಏನು ಕಂಟೆಂಟ್ ಇರ್ತದೆ, ವಿನಾಶಕ್ಕೆ ಏನೇನು ಆಗ್ತದಲ್ಲ, ವಿನಾಶಕ್ಕೆ ಮೂಲಭೂತವಾದದ ಕಂಟೆಂಟ್ ಏನಾಗ್ತದಲ್ಲ ಅದನ್ನ ವಿಪತ್ತು ಅಂತ ಕರೀತಾರೆ.
ಅತಿ ಹೆಚ್ಚು ಸಾವು ನೋವುಗಳಿಗೆ ಕಾರಣವಾದಂತ ಘಟನೆಯನ್ನೇ ಏನಂತ ಕರೀತಾರಪ್ಪ ಅಂತಂದ್ರ ಅದನ್ನ ವಿಪತ್ತು ಅಂತ ಕರೀತಾರೆ. ವಿಪತ್ತು ಅಂತ ಕರೀತಾರೆ. ವಿಪತ್ತು ಅಂತ ಕರೀತಾರೆ. ಹಾಗಾಗಿ ಈ ವಿಪತ್ತು ನಿರ್ವಹಣಾ ಕಾಯ್ದೆ ಅಂದಾಗ ಎಷ್ಟರಲ್ಲಿ ಬಂದ್ರೆ 2005ರಲ್ಲಿ ತಗೊಂಡ್ಬರ್ತಾರ. ಭಾರತ ಸರ್ಕಾರವು ಡಿಸೆಂಬರ್ 23, 2005ರಂದು ಇದನ್ನ ಜಾರಿಗೆ ತರ್ತಾರ. ಹಾಗಾಗಿ ಈ ವಿಪತ್ತು ಸಮರ್ಥ ನಿರ್ವಹಣೆ, ತಡೆಗಟ್ಟುವಿಕೆ, ಪರಿಹಾರ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳಿಗಾಗಿ ರಾಷ್ಟ್ರೀಯ, ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಏನ್ ಮಾಡ್ತಾರಪ್ಪ ಒಂದು ಪ್ರಾಧಿಕಾರವನ್ನ ನಿರ್ಮಾಣ ಮಾಡ್ತಾರ. ಅವಕ್ಕೆ ಹೆಸರಿದೆ ನೋಡಿ. ಇಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಂದಾಗ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಕರೀತಾರ. ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಾಧಿಕಾರವನ್ನ ಅಥಾರಿಟಿಯನ್ನು ಸ್ಥಾಪನೆ ಮಾಡ್ತಾರ. ಆ ಕಾಯ್ದೆ ಪ್ರಕಾರ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ನ ಪ್ರಕಾರ ಏನ್ ಮಾಡ್ತಾರಪ್ಪ ಅಂದ್ರ ಒಂದು ಪ್ರಾಧಿಕಾರವನ್ನ ಸ್ಥಾಪನೆ ಮಾಡ್ತಾರ. ಅದೇನಪ್ಪ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಕರೀತಾರ. ಇದರ ಮುಖ್ಯಸ್ಥರು ಯಾರಾಗಿರ್ತಾರಪ್ಪ ಅಂದ್ರ PM ಆಗಿರ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಇದನ್ನ ಕೂಡ ಕೇಳ್ತಾನ, ಪ್ರೈಮ್ ಮಿನಿಸ್ಟರ್. ಅದೇ ರೀತಿ ಪ್ರತಿಯೊಂದು ಸ್ಟೇಟ್ ಅಲ್ಲಿ ಏನ್ ಮಾಡ್ತಾರ, ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯನ್ನು ಮಾಡಿರ್ತಾರೆ, ಪ್ರಾಧಿಕಾರ. ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಂತ ಮಾಡ್ತಾರೆ. ಅದರ ಮುಖ್ಯಸ್ಥರು ಯಾರಾಗಿರ್ತಾರಪ್ಪ ಅಂದ್ರ ಅಲ್ಲಿನ CM, ನೈಜವಾದ ಕಾರ್ಯಾಂಗದ ಮುಖ್ಯಸ್ಥರು ಅಂತ ಕರೀತಾರ, CM. ಇಲ್ಲಿ PM, ರಾಷ್ಟ್ರದಲ್ಲಿ PM, ರಾಜ್ಯದಲ್ಲಿ CM. ಇನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಇರ್ತದೆ, ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಂತ ಬರ್ತದ. ಅದರ ಮುಖ್ಯಸ್ಥರು ಅಲ್ಲಿ ಯಾರಾಗಿರ್ತಾರ, DC ಆಗಿರ್ತಾರೆ, ಜಿಲ್ಲಾಧಿಕಾರಿ ಆಗಿರ್ತಾರೆ. DC ಆಗಿರ್ತಾರೆ. ಜಿಲ್ಲಾಧಿಕಾರಿ, ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿ. ನೆನಪಿರ್ಲಿ, ಇವು ಕೂಡ ಇದ್ರ ಮೇಲೆ ಕ್ವಶನ್ಸ್ ಬರ್ತಿರ್ತಾವ, ನೆನಪಿರ್ಲಿ. ಈ ಕಾಯ್ದೆ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ. ಎಸ್, ನೆಕ್ಸ್ಟ್ ಈ ಕಾಯ್ದೆ ಮುಖ್ಯಾಂಶ ನೋಡಲಿ. ರಾಷ್ಟ್ರ ಮಟ್ಟದಲ್ಲಿ NDA, ರಾಜ್ಯ ಮಟ್ಟದಲ್ಲಿ SDMA, ಈ ಜಿಲ್ಲಾ ಮಟ್ಟದಲ್ಲಿ DDMA. ಅಂದ್ರೆ ನಾಗಲೇ ಹೇಳಿದ್ನಲ್ಲ, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಜಿಲ್ಲಾ ಮಟ್ಟದಲ್ಲಿ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಮಾಡ್ತಾರೆ. ಉದ್ದೇಶ ವಿಪತ್ತುಗಳ ತಡೆಯುವಿಕೆ, ತಗ್ಗಿಸುವಿಕೆ, ಸನ್ನಡತೆ, ಪ್ರಿಪರೇಷನ್ ಮಾಡ್ಬೇಕಾಗತ್ತ, ತ್ವರಿತ ಪ್ರತಿಕ್ರಿಯೆ. ವಿಪತ್ತು ಆಗದಂತೆ ಮುಂಚರಿಕೆ ತಗೋಬೇಕು. ಆಗಿದ ನಂತರನೂ ಕೂಡ ಏನ್ ಮಾಡ್ಬೇಕು, ಅಲ್ಲಿ ವಿವಿಧ ರೀತಿಯಾದಂತ ಸೇವಾ ಕಾರ್ಯಗಳನ್ನು ಮಾಡ್ಬೇಕಾಗುತ್ತೆ. ಅವಕ್ಕಿಂತ ಮುಂಚೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಬೇಕು. ಆಗಿದ ನಂತರನೂ ಕೂಡ ಕ್ರಮವನ್ನು ಕೈಗೊಳ್ಬೇಕಾಗುತ್ತೆ. ಅವರಿಗೆ ಏನಾದ್ರೂ ಸಮಸ್ಯೆ ಆದ್ರೆ ಆ ಸಮಸ್ಯೆಗೆ ತಕ್ಕಂತೆ ನೀವೇನು ಪರಿಹಾರವನ್ನು ಕೂಡ ಕೊಡ್ಬೇಕಾಗತ್ತ ಅನ್ನುವಂಥದ್ದು. ಆ ರಾಜ್ಯದ ಆಗಿರ್ಬೋದು, ಆ ರಾಷ್ಟ್ರದ ಆಗಿರ್ಬೋದು, ಆ ಜಿಲ್ಲೆಯ ಪ್ರಜೆಗಳಿಗೆ ಏನ್ ಸಮಸ್ಯೆ ಆಗಿರ್ತದಲ್ಲ ಅವರಿಗೆ ಆ ಸಮಸ್ಯೆಗೆ ಸಂಬಂಧಪಟ್ಟಂತ ನೀವು ತ್ವರಿತ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡಬೇಕಾಗತ್ತ, ಪರಿಹಾರವನ್ನು ಕೂಡ ಕೊಡ್ಬೇಕಾಗತ್ತ ಅನ್ನೋದು. ನೋಡ್ಲಿ, ವಿಪತ್ತು ನಿರ್ವಹಣಾ ಯೋಜನೆಗಳನ್ನು ರೂಪಿಸುವುದು ಮತ್ತು ಜಾರಿಗೊಳಿಸುವುದು. ಫ್ಲಡ್ ಆಗ್ತಿರೋದ, ಫ್ಲಡ್ ಅನ್ನು ಕಂಟ್ರೋಲ್ ಮಾಡೋದು ಹೆಂಗ? ಈಗ ಮಳಿ ಬರ್ಲಾರ್ದಂಗ ಬರಗಾಲ ಆಗ್ತಿರ್ತದ, ಅವಾಗ ಏನ್ ಮಾಡ್ತಾರಪ್ಪ ಅಂದ್ರ ಇಲ್ಲಿ ಮುಖ್ಯವಾಗಿ ಕ್ಲೌಡ್ ಸೀಡಿಂಗ್ ಮಾಡಿ ಆರ್ಟಿಫಿಷಿಯಲ್ ರೈನ್ಫಾಲ್ ಅನ್ನ ಜಾರಿಗೆ ತರುವುದು. ಈ ಫ್ಲಡ್ ಆಗ್ಲಾರ್ದಂಗ ಏನು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ತಾ ಬರೋದು. ಅಲ್ಲಿ ಏನ್ ಮಾಡೋದು, ಈಗ ಮರಳು ಗಣಿಗಾರಿಕೆ ಅನ್ನು ಕಂಟ್ರೋಲ್ ಮಾಡೋದು, ಅರಣ್ಯಗಳನ್ನ ಬೆಳೆಸುವುದು. ಈ ರೀತಿಯಾಗಿ ಮಾಡ್ತಾ ಬಂದಾಗ ಇವೆಲ್ಲ ಡಿಸಾಸ್ಟರ್ಗಳು ಕಂಟ್ರೋಲ್ ಆಗ್ತಾವ. ನಿಧಿ, ವಿಪತ್ತು ಪರಿಹಾರಕ್ಕಾಗಿ ರಾಷ್ಟ್ರೀಯ, ರಾಜ್ಯ, ಜಿಲ್ಲಾ ಮತ್ತು ವಿಪತ್ತು ನಿರ್ವಹಣಾ ನಿಧಿಗಳನ್ನು ಕೂಡ ಸ್ಥಾಪನೆ ಮಾಡ್ತಾರ. ಇವೆಲ್ಲ ಕಂಟ್ರೋಲ್ ಅವರು PM, CM, DC ಹತ್ರ ಇರ್ತಾವ. ಹಾಗಾಗಿ ನಿಧಿಗಳನ್ನು ಸ್ಥಾಪನೆ ಮಾಡಿರ್ತಾರೆ. ಈ ನಿಧಿಗಳು ವಿಪತ್ತಿಗೋಸ್ಕರನ ಬಳಕೆ ಮಾಡ್ತಿರ್ತಾರೆ. ಈ ಪ್ರವಾಹದಿಂದ ಕೃಷಿ ನಾಶ ಆಯ್ತು, ಅವಾಗ ಏನ್ ಮಾಡ್ತಾರಪ್ಪ, ಪರಿಹಾರ ಈ ನಿಧಿಯಿಂದನೇ ಕೊಡ್ತಾ ಬರ್ತಾರ ಅನ್ನುವಂಥದ್ದು. ನೆಕ್ಸ್ಟ್, ಅಧಿಕಾರ. ವಿಪತ್ತು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ನಿರ್ದೇಶನ ನೀಡಲು ಮತ್ತು ತುರ್ತು ಕ್ರಮ ಕೈಗೊಳ್ಳಲು ವಿಶೇಷ ಅಧಿಕಾರ ನೀಡುತ್ತದೆ ಕೇಂದ್ರ ಸರ್ಕಾರಕ್ಕೆ. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಅದರಲ್ಲಿ ವಿಶೇಷವಾಗಿ ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಿದೆಪ್ಪ ಅಂತಂದ್ರ ಬಲಿಷ್ಠ ಕೇಂದ್ರ ಸರ್ಕಾರ ಇದೆ, ದುರ್ಬಲ ರಾಜ್ಯ ಸರ್ಕಾರ ಇದೆ. ಹಾಗಾಗಿ ಭಾರತದಲ್ಲಿ ವಿಚ್ ಟೈಪ್ಸ್ ಗೌರ್ಮೆಂಟ್ ಭಾರತದಲ್ಲಿ ಕಂಡು ಬರ್ತದಪ್ಪ, ಕ್ವಾಸಿ ಫೆಡರಲಿಸಂ ಕ್ವಾಸಿ ಫೆಡರಲಿಸಂ. ಬರೀ ಫೆಡರಲಿಸಂ ಅಲ್ಲ, ಸಂಯುಕ್ತ ಸರ್ಕಾರ ಅಲ್ಲ, ಅರೇ ಸಂಯುಕ್ತ ಸರ್ಕಾರ ವ್ಯವಸ್ಥೆ. ಒಮ್ಮೊಮ್ಮೆ ಅರೇ ಸಂಯುಕ್ತ ಸರ್ಕಾರ ಆಗಿ ಕನ್ವರ್ಟ್ ಆಗುತ್ತೆ. ಕೇಂದ್ರ ಪ್ರಬಲ ಅಂದ್ರೆ ಬಲಿಷ್ಠ ಕೇಂದ್ರ ಸರ್ಕಾರ, ದುರ್ಬಲ ರಾಜ್ಯ ಸರ್ಕಾರ. ಅಂದ್ರೆ ದೇಶದಲ್ಲಿ ಐಕ್ಯತೆ ಮತ್ತು ಸಮಗ್ರತೆಯನ್ನು ಕಾಪಾಡಲು, ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲು, ಒಗ್ಗಟ್ಟನ್ನು ಕಾಪಾಡಲು ಒಂದೊಂದ್ಸರಿ ಏನಾಗುತ್ತಪ್ಪ ಅಂದ್ರ ಕೇಂದ್ರ ಸರ್ಕಾರ ಪ್ರಬಲವಾಗಿ ವರ್ತನೆ ಮಾಡ್ತಿರ್ತದ. ಅವಾಗ ಏನಾಗಿ ಕನ್ವರ್ಟ್ ಆಗತ್ತ, ಪ್ರಜಾಪ್ರಭುತ್ವದಲ್ಲಿ ಎಂತ ಸರ್ಕಾರ ಅಲ್ಲಿ ಜೀವಂತವಾಗ್ತದಪ್ಪ ಅಂತಂದಾಗ ಕ್ವಾಸಿ ಫೆಡರಲಿಸಂ ಆಗ್ತದ. ಅರೆ ಸಂಯುಕ್ತ ಸರ್ಕಾರ ಪದ್ಧತಿ ಅನ್ನೋದು ಮುನ್ನೆಲೆಗೆ ಬರ್ತದ ಅನ್ನುವಂಥದ್ದು. ಹಾಗಾಗಿ ಯಾವಾಗ್ಲೂ ಇರೋದು ಯಾವುದು, ಫೆಡರಲಿಸಂ ಗೌರ್ಮೆಂಟ್ ಇರ್ತದ. ಯಾವಾಗ್ಲೂ
ಯಾವಾಗಾದ್ರೂ ಒಂದ್ಸರಿ ಒಮ್ಮೊಮ್ಮೆ ಯಾವಾಗಾದ್ರೂ ದೇಶದಲ್ಲಿ ಐಕ್ಯತೆಗೆ ಧಕ್ಕೆ ಆದಾಗ, ಸಮಗ್ರತೆಗೆ ಧಕ್ಕೆ ಆದಾಗ, ಶಾಂತಿಗೆ ಧಕ್ಕೆ ಆದಾಗ, ವಿವಾದಗಳು ಕ್ರಿಯೇಟ್ ಆದಾಗ ಅವಾಗ ಏನಾಗುತ್ತಪ್ಪ, ಸೆಂಟ್ರಲ್ ಗೌರ್ಮೆಂಟ್ ಬಲಿಷ್ಠವಾಗಿ ವರ್ತನೆ ಮಾಡ್ತಿರ್ತದ. ಅವಾಗ ಏನಾಗುತ್ತಂದ್ರ ಕ್ವಾಸಿ ಫೆಡರಲಿಸಂ, ಅರೆ ಸಂಯುಕ್ತ ಸರ್ಕಾರ ಆಗಿ ಕನ್ವರ್ಟ್ ಆಗಿರ್ತದೆ. ನೆನಪಿರ್ಲಿ. ಅದಕ್ಕೋಸ್ಕರನೇ ಇದಕ್ಕೆ ಸಂಬಂಧಪಟ್ಟಂತೆ ಅಂತಿಮ ಸ್ಟ್ಯಾಂಡರ್ಡ್ ಅಧಿಕಾರ ಯಾರಿಗೆ ಕೊಟ್ಟಿರೋದು, ವಿಶೇಷ ಅಧಿಕಾರವನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರ್ತಾರ ಅನ್ನೋದನ್ನ ನೆನಪಿರ್ಲಿ. ಹಾಗಾಗಿ ನೋಡ್ರಿ, ಇಷ್ಟು ವಿಷಯಗಳನ್ನ ಡಿಸ್ಕಷನ್ ಮಾಡ್ತಾ ಬಂದೆ. ಏನ್ ಡಿಸ್ಕಷನ್ ಮಾಡಿರಲ್ಲ, ಇಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಬಗ್ಗೆ ಕೂಡ ಡಿಸ್ಕಷನ್ ಮಾಡ್ತಾ ಬಂದೆ. ಪರಿಸರಕ್ಕೆ ಸಂಬಂಧಪಟ್ಟಂತ ಕಾಯ್ದೆಗಳನ್ನ ಡಿಸ್ಕಷನ್ ಮಾಡ್ತಾ ಬಂದೆ. ಪರಿಸರಕ್ಕೆ ಸಂಬಂಧಪಟ್ಟಂತ ಕರೆಂಟ್ ಇವೆಂಟ್ಸ್ ಅಂದ್ರೆ ಪರಿಸರದ ಆಚರಣೆಯ ಥೀಮ್ ಅನ್ನು ಕೂಡ ಡಿಸ್ಕಷನ್ ಮಾಡ್ತಾ ಬಂದೆ. ಜೊತೆಗೆ ಶಬ್ದ ಮಾಲಿನ್ಯ ಮತ್ತು ಡೆಸಿಬಲ್ ಕೂಡ ಡಿಸ್ಕಷನ್ ಮಾಡ್ತಾ ಬಂದೆ. ಎಕೋಲಜಿ ಎನ್ವೈರನ್ಮೆಂಟ್ ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಬಂದೆ. ಫಂಡಮೆಂಟಲ್ ರೈಟ್ಸ್ ವಿಧಿಗಳು, ಸಂವಿಧಾನ ವಿಧಿಗಳನ್ನು ಡಿಸ್ಕಷನ್ ಮಾಡ್ತಾ ಬಂದೆ. ಹಾಗಾಗಿ ಏನಾದ್ರೂ ಮಿಸ್ ಆದ್ರೆ ಇನ್ನೊಂದರಲ್ಲಿ ನಿಮ್ಗೆ ಎಕ್ಸಾಮ್ದಲ್ಲಿ ಕ್ವಶನ್ಸ್ ಬರುತ್ತೆ. ದಯವಿಟ್ಟು ಇದನ್ನ ಸ್ವಲ್ಪ ಅಟೆನ್ಷನ್ ಕೊಟ್ಟು ನೋಟ್ ಮಾಡ್ಕೊಳ್ರಿ. ಹಾಗಾಗಿ ಎಕ್ಸಾಮ್ಗೆ ಇದು ಗ್ಯಾರಂಟಿ ಬರುತ್ತೆ. ಹಾಗಾಗಿ ಈ ಕ್ಲಾಸ್ ಅನ್ನ ನೀವು ಅರ್ಥ ಮಾಡ್ಕೊಳ್ಳಿ ಎಂದು ಭಾವಿಸುತ್ತಾ ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.